ನ್ಯೂ NCERT ಬುಕ್ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸಸೈಸ್ 4.2 ಗೆ ಸಂಬಂಧಪಟ್ಟಂತ ಎಲ್ಲಾ ಕ್ವೆಶ್ಚನ್ಸ್ ನ ಈ ವಿಡಿಯೋದಲ್ಲಿ ಈಸಿಯಾಗಿ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಟಾಪಿಕ್ ನೋಡ್ಕೊಳ್ಳಿ 4.3 ಸೊಲ್ಯೂಷನ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರೇಷನ್ಸ್. ಓಕೆ, ಇಲ್ಲಿ ಏನಿಲ್ಲ, ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಸೊ ಅದನ್ನ ಫ್ಯಾಕ್ಟರೇಷನ್ ಮಾಡಬೇಕು. ಓಕೆ, ಬೈ ಫ್ಯಾಕ್ಟರೇಷನ್ ಮೆಥಡ್ ಅಲ್ಲಿ ನೋಡಿ, ಸಿಂಪಲ್, ಜಸ್ಟ್ ನೋಡಿ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಷನ್ 2x² - 5x + 3 = 0 by factoration method. So equation ನಾವು solution find out ಮಾಡಬೇಕು, roots ನ find out ಮಾಡಬೇಕು. ಯಾವ ಮೆಥಡ್ ಅಲ್ಲಿ ಅಂದ್ರೆ ಫ್ಯಾಕ್ಟರೇಷನ್ಸ್ ಮೆಥಡ್ ಅಲ್ಲಿ. ಸೊ ಫಸ್ಟ್ ಏನ್ ಮಾಡೋಣ, ಕೊಟ್ಟಿರೋ ಈಕ್ವೇಷನ್ಸ್ ಬರ್ಕೊಳ್ಳಿ. ಓಕೆ, ಈಕ್ವೇಷನ್ ಬರ್ಕೊಂಡ್ವಿ. ಇದಕ್ಕೆ ನಾವೇನ್ ಮಾಡೋಣ, ax² + bx + c = 0 ಗೆ ಕಂಪೇರ್ ಮಾಡೋಣ. ಸೊ ಅಂದ್ರೆ a ಜಾಗದಲ್ಲಿ ಏನಿದೆ 2 ಇದೆ, ಅದೇ ರೀತಿ b ಜಾಗದಲ್ಲಿ ಏನಿದೆ -5, c ಜಾಗದಲ್ಲಿ ಏನಿದೆ 3 ಇದೆ. ಇಷ್ಟು ಕ್ಲಿಯರ್? ಸೊ ಇಲ್ಲಿ ನಾವು ಒಂದು ಫ್ಯಾಕ್ಟರೇಷನ್ಸ್ ಮೆಥಡ್ ಮಾಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾವೇನ್ ಮಾಡ್ತೀವಿ, ಫಸ್ಟ್ನೇ ಸ್ಟೆಪ್ ಈ ಮಿಡಲ್ ಟರ್ಮ್ ಏನಿದೆಯಲ್ಲ ಅದನ್ನ ನಾವು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ದ ಮಿಡಲ್ ಟರ್ಮ್. ಓಕೆ, ಎರಡು ಟರ್ಮ್ ಬರುತ್ತೆ ನಮಗೆ. ಆ ಎರಡು ಟರ್ಮ್ ಏನಾಗಿರ್ಬೇಕು, ಎರಡು ಕಂಡೀಷನ್ಗೆ ಸ್ಯಾಟಿಸ್ಫಿಕೇಶನ್ ಆಗಬೇಕು. ಯಾವ ಕಂಡೀಷನ್ ಅಂತಂದ್ರೆ, ಪ್ರೊಡಕ್ಟ್ ಮಾಡಿದ್ರೆ ನಾವು ಎ ಸಿ ಈಕ್ವಲ್ ಇರಬೇಕು, ಅದೇ ಆ ಎರಡು ಟರ್ಮ್ ಸಮ್ ಮಾಡಿದ್ರೆ ಬಿ ಗೆ ಈಕ್ವಲ್ ಇರಬೇಕು. ಎ ಸಿ ಅಂತಂದ್ರೇನು, ಎ ಅಂದ್ರೇನು 2, ಓಕೆ, ಇಂಟು ಸಿ ಅಂತಂದ್ರೇನು 3. 2 × 3 ಅಂದ್ರೆ ಏನು 6 ಆಗುತ್ತಲ್ಲ. ಓಕೆ, ಅದೇ ರೀತಿ ನೆಕ್ಸ್ಟ್ ಬಿ ಅಂತಂದ್ರೇನು -5. ಓಕೆ, ಈಗ ಎರಡು ಟರ್ಮ್ ಯಾವ್ದು ಅನ್ನೋದು ಫಸ್ಟ್ ಫೈಂಡ್ ಔಟ್ ಮಾಡೋಣ. ಓಕೆ ನೋಡಿ, ಫಸ್ಟ್ ಫೈಂಡ್ ಔಟ್ ಮಾಡೋಕೆ ಫಸ್ಟ್ ಇಲ್ಲಿ ಏನ್ ಪ್ರಾಡಕ್ಟ್ ಬಂದಿಲ್ಲ ಅದನ್ನ ಫಸ್ಟ್ ನಾವು 6 ಅಂತ ತಗೊಳ್ಳೋಣ. ನೆಕ್ಸ್ಟ್ ಸ್ಟೆಪ್. ಓಕೆ, ಇದನ್ನ ನಾವು ಫ್ಯಾಕ್ಟರೇಷನ್ ಮಾಡ್ಕೊಳ್ಳೋಣ 6. ಓಕೆ, ಯಾವ ರೀತಿ, ಫಸ್ಟ್ ಇದು 2 ಇಂದ ಮಾಡೋಣ. 2 3s. ಓಕೆ, ನೆಕ್ಸ್ಟ್ 3 1s. ಕ್ಲಿಯರ್? ಈಗ ನೋಡ್ಕೊಳ್ಳಿ, ನಮ್ಗೆ ಎರಡು ಟರ್ಮ್ ಸಿಕ್ತು. ಈ ಎರಡು ಟರ್ಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಮಲ್ಟಿಪ್ಲಿಕೇಶನ್ಸ್ ಮಾಡ್ಕೊಂಡ್ರೆ 6 ಬರಬೇಕು, ಆಡ್ ಮಾಡ್ಕೊಂಡ್ರೆ -5 ಬರಬೇಕು. ಹಾಗಾದ್ರೆ ನೋಡಿ, ನಾವು ಫಸ್ಟ್ ಏನ್ ಮಾಡ್ಕೊಳ್ಳೋಣ ಇಲ್ಲಿ ಅಂತಂದ್ರೆ, ಫಸ್ಟ್ ನೋಡಿ 2 ಅಂತ ಬರ್ಕೊಳ್ಳಿ. 2 × 3. ಓಕೆ, 2 × 3 ಏನಾಗಬೇಕು, ನಮ್ಗೆ 6 ಬರಬೇಕು. ಬರುತ್ತಲ್ವಾ? 2 × 3 6 ಬರುತ್ತೆ. ಹಾಗೆ ಅವೆರಡನ್ನೂ ಆಡ್ ಮಾಡ್ಬೇಕು ಅಥವಾ ಸಬ್ಸ್ಟ್ರಾಕ್ಷನ್ ಮಾಡ್ಕೊಳ್ಳಿ. ಸೊ ಮಾಡಿದಾಗ ಏನ್ ಬರಬೇಕು, -5 ಬರಬೇಕು. ಈಗ ಏನ್ ಮಾಡ್ತೀರಿ, ಈಗ ಇಲ್ಲಿ ಸೈನ್ ಹಾಕ್ಬೇಕು. ನಾವು 2 3 ಆಡ್ ಮಾಡಿದ್ರೆ 5 ಬರುತ್ತೆ, ಬಟ್ ಇಲ್ಲಿ ಮೈನಸ್ ಇದೆ. ಅದರಿಂದ ಏನ್ ಮಾಡ್ತೀರಾ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ ನೋಡ್ಕೊಳ್ಳಿ, ಇಲ್ಲೂ ಮೈನಸ್ ಹಾಕಿ, ಸೊ ಇಲ್ಲೂ ಮೈನಸ್ ಹಾಕಿ. -2 -3 ಏನಾಗುತ್ತೆ, ದಟ್ ಈಸ್ -5 ಆಗುತ್ತೆ. ಓಕೆ, ಸೊ ಇಲ್ಲೂ ಅಷ್ಟೇ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಇಲ್ಲೂ ಸಹ ಸೈನ್ ಅಪ್ಲೈ ಮಾಡ್ಬೇಕಾಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, -× -+, 2 × 3 6. ಇಲ್ಲೂ ಅಷ್ಟೇ ಮೈನಸ್ ಆಡ್ ಮಾಡಿದ್ರೆ -5 ಬರುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಈಗ ಬಂತಲ್ಲ, ಸೊ ಈ ಕಂಡೀಷನ್, ಎರಡೂ ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಯ್ತು. ಓಕೆ, ಸೊ ಈಗ ಏನ್ ಮಾಡ್ತೀರಾ, ಈ ಎರಡು ಟರ್ಮ್ ನೋಡಿ, -2 -3 = -5. ಅಂದ್ರೆ ಈ -5 ಬದಲು ನಾವೇನ್ ಮಾಡ್ತಾ ಇದೀವಿ, -2x - 3x ಅಂತ ಬರೀತಾ ಇದೀವಿ. ಓಕೆ, ನೆಕ್ಸ್ಟ್ ನೋಡಿ, +3 = 0. ಈ ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ತೀವಿ, ಇಲ್ಲೂ 2x ಎರಡನ್ನೂ ಕಾಮನ್ ತೆಗೆದ್ಬಿಡಿ. 2x ಕಾಮನ್ ತೆಗೆದ್ಬಿಡಿ. ಇಲ್ಲಿ 2x ಕಾಮನ್ ಆದ್ರೆ ಇನ್ನೇನು ಉಳಿತು ನೋಡಿ. ಕಾಮನ್ ಅಂದ್ರೆ ನಿಮ್ಗೆ ಇಷ್ಟೇ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಏನಿಲ್ಲ, ಯಾವ ಟರ್ಮ್ ಕಾಮನ್ ತೆಗೆದಿರೋ ಅದನ್ನ ಡಿವೈಡ್ ಮಾಡ್ತಾ ಇದೀವಿ ಅಂತ ಅಷ್ಟೇ. ನೋಡಿ, ಸಿಂಪಲ್, ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 2x ಇದೆ, ಸೊ ಇಲ್ಲಿ /2x ನ ಕಾಮನ್ ತೆಗಿತೀವಿ. ಅದೇ ರೀತಿ ಈ ಎರಡು ಟರ್ಮ್ ಇದೆ, ಈ ಎರಡು ಟರ್ಮ್ ನಾವ್ ಮಾಡ್ತೀವಿ -3 ನ ಕಾಮನ್ ತೆಗೆದ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ -3x / 3 ಕಾಮನ್. ಓಕೆ, -3 ಅಂತ. ಅದೇ ರೀತಿ ಇಲ್ಲಿ +3 ಇದೆ. ಓಕೆ, 3 ಇಲ್ಲಿ ನಾವು -3 ನ ಕಾಮನ್ ತೆಗಿತೀವಿ ಅಂದ್ರೆ ಡಿವೈಡ್ ಮಾಡ್ಕೋಬೇಕು, = 0. ಈಗ ನೋಡಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 2x. ಓಕೆ ನೋಡಿ, 2x ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2x, ಇಲ್ಲಿ 2x² ಇದೆ. ಸೊ ಎರಡು ಕ್ಯಾನ್ಸಲ್ ಆಗಿದೆ, ಇನ್ನು ಉಳಿಯೋದು ಏನೋ x ತಾನೆ. ಸೊ ಆ x ನ ಇಲ್ಲಿ ಬರಿ. ನೆಕ್ಸ್ಟ್ -2x ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ 2x ಕ್ಯಾನ್ಸಲ್ ಆಗುತ್ತೆ, ಇನ್ನು ಉಳಿಯೋದೇನೋ 1. ನೆಕ್ಸ್ಟ್ -3 ಇದೆ. ಇಲ್ಲಿ ನೋಡಿ -3 ಕ್ಯಾನ್ಸಲ್ ಆಗುತ್ತೆ, ಇನ್ನು ಉಳಿತು +x ತಾನೆ. ಸೊ ಆ x ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ++ ಆಗುತ್ತೆ, ಇನ್ನ 3 ಕ್ಯಾನ್ಸಲ್ ಆದ್ರೆ 1 ಬರುತ್ತೆ, = 0. ಇಲ್ಲಿ ನೋಡಿ x-1, ಇಲ್ಲೂ x-1. ಅಗೇನ್ ಈ x-1 ಕಾಮನ್ ತೆಗೆದ್ಬಿಡಿ. ಸೇಮ್ ಕಾಮನ್ ಅಂದ್ರೆ ಜಸ್ಟ್ ಡಿವೈಡ್ ಮಾಡ್ಕೋಬೇಕು. ಸೊ ಇಲ್ಲಿ x- ಹೋಯ್ತು ಅಂದ್ರೆ ಉಳಿಯೋದು ಎಷ್ಟು, 2x ತಾನೆ. ಇಲ್ಲೂ ಅಂದ್ರೆ 2x. ಅದೇ ರೀತಿ ಇಲ್ಲಿ x-1 ಅಂದ್ರೆ ಇನ್ನು ಉಳಿಯೋದೇನೋ -3. ಅದನ್ನ ಇಲ್ಲಿ ಬರೀತಾ ಇದ್ದೀವಿ, = 0. ಈ ಸ್ಟೆಪ್ ಕ್ಲಿಯರ್?
ನೆಕ್ಸ್ಟ್ ಏನ್ ಮಾಡ್ತೀವಿ, ಎರಡು ಟರ್ಮ್ ನ ಸೆಪರೇಟ್ ಆಗಿ ಮಾಡ್ಕೊಳ್ತೀವಿ. ನೋಡಿ ಈ ರೀತಿ x minus 1 is equal to 0 or next 2x minus 3 is equal to 0. ಈಗ ಏನ್ ಮಾಡ್ತೀರಾ, x equal to minus 1 ಆ ಕಡೆ ಬಂದ್ರೆ plus 1 ಆಗುತ್ತೆ. 2x is equal to minus 3 ಅಂದ್ರೆ plus 3 ಆಗುತ್ತೆ. ಈಗ ನಮ್ಗೆ x equal to ಎಷ್ಟು ಬಂತು, 3/2. ಇದಕ್ಕೆ ಕಡೆ ಬರ್ಲಿ, ಇದು 3/2. ನೋಡಿ ಈ ರೀತಿ ನಾವು ಫೈಂಡ್ ಔಟ್ ನ ಮಾಡಬೇಕು. ಓಕೆ, x equal to 1 ಸೊಲ್ಯೂಷನ್ ಸಿಕ್ತು, ಇನ್ನೊಂದು x equal to 3/2. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದು ಈ ರೀತಿ ಫೈಂಡ್ ಔಟ್ ಮಾಡೋದನ್ನ ನಾವು ಏನಂತ ಕರಿತೀವಿ, ಫ್ಯಾಕ್ಟರೇಷನ್ಸ್ ಅಂತ ಕರಿತೀವಿ. Exercise 4.2 question number 1, find the roots of the following quadratic equations by factorations. Okay, so ಕೊಟ್ಟಿರುವಂತ equations ನಾವೇನ್ ಮಾಡಬೇಕು, ಫ್ಯಾಕ್ಟರೇಷನ್ಸ್ ಮಾಡಬೇಕು. ಸೊ ಫಸ್ಟ್ ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ಇದನ್ನ ನಾವೇನ್ ಮಾಡ್ಕೊಳ್ಳೋಣ, ax² + bx + c = 0 ಕಂಪೇರ್ ಮಾಡೋಣ. ಓಕೆ, ಇಲ್ಲಿ ಏನ್ ಮಾಡೋಣ, a ಅಂತಂದ್ರೆ ಏನು, ಇಲ್ಲಿ ಏನಿಲ್ಲ, x² ಕೋಎಫಿಷಿಯಂಟ್ ಅಂದ್ರೆ 1 ತಾನೆ. ಸೊ b ಎಷ್ಟು -3, c ಎಷ್ಟು -10. ಸೊ ನಾವೆಲ್ಲ abc ಬರ್ಕೊಂಡಾಯ್ತು. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ಫ್ಯಾಕ್ಟರೇಷನ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಈ ಮಿಡಲ್ ಟರ್ಮ್ ನ 2 ಟರ್ಮ್ ಆಗಿ ಸ್ಪ್ಲಿಟ್ ಮಾಡ್ಬೇಕು. ಓಕೆ, ಆ 2 ಟರ್ಮ್ಸ್ ಈ ಎರಡು ಕಂಡೀಷನ್ ಗೆ ಸ್ಯಾಟಿಸ್ಫಿಕೇಶನ್ ಆಗಬೇಕು. ಯಾವ ರೀತಿ, ac ಅದಕ್ಕೆ ಈಕ್ವಲ್ ಬರುತ್ತೆ. a ಅಂತಂದ್ರೆ ಏನು, 1 ಇಂಟು c ಅಂತಂದ್ರೆ ಏನು, 10 -10 1 ಇಂಟು -10 ಅಂದ್ರೆ -10. ಅದೇ ರೀತಿ b ಗೆ ಸಮ್ ಮಾಡಿದ್ರೆ b ಆಗ್ಬೇಕು, ಅಂದ್ರೆ b ಅಂದ್ರೆ ಏನು, -3. ಈ ಎರಡು ಕಂಡೀಷನ್ ಗೆ ಸ್ಯಾಟಿಸ್ಫಿಕೇಶನ್ ಆಗ್ಬೇಕು. ನೋಡಿ ಆ ರೀತಿ. ಹಾಗಾದ್ರೆ ಆ ಎರಡು ಟರ್ಮ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಸೊ ನಾವು ಇಲ್ಲಿ ಏನ್ ಪ್ರಾಡಕ್ಟ್ ಮಾಡಿರ್ತೀವಲ್ಲ, 10 ಬಂದಿರುತ್ತಲ್ಲ, ಅಲ್ಲಿ ನಾವು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡೋಣ. ಈ ರೀತಿ ನೋಡಿ 10 ತಗೊಂಡ್ವಿ. ಸೊ ಫ್ಯಾಕ್ಟರ್ಸ್ ಏನ್ ಮಾಡ್ತೀರಾ, 2 5s ಎರಡೇ ಟರ್ಮ್ ಬರಂಗ್ ಮಾಡ್ಕೋಬೇಕು. ಓಕೆ, 5 1s. ಈಗ ನಮ್ಗೆ ಇಲ್ಲಿ ಎರಡು ಟರ್ಮ್ ಸಿಕ್ತು, ಅರ್ಥ ಆಗ್ತಿದೆಯಲ್ಲ. ಸೊ ಈ ಎರಡು ಟರ್ಮ್ ನಾವೇನ್ ಮಾಡೋಣ, ಇಲ್ಲಿ ಬರ್ಕೊಳ್ಳೋಣ. ಈಗ 2 ಮತ್ತೆ 5. ಸೊ ಈಗ ನಾವೇನ್ ಹೇಳ್ತಾ ಇದೀವಿ, ಪ್ರೊಡಕ್ಟ್ ಮಾಡಿದ್ರೆ -10 ಬರಬೇಕು, -10. ಇಲ್ಲಿ ನೋಡಿ 2 ಇಂಟು 5 ಏನಾಯ್ತು, 10 ಬಂತು, ಬಟ್ ಮೈನಸ್ ಇದೆ. ಅದೇ ರೀತಿ ಇದೇ ಎರಡು ಟರ್ಮ್ ನಾವು ಆಡ್ ಮಾಡಿದಾಗ ನಮ್ಗೆ -3 ಬರಬೇಕು. ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರಬೇಕು, -3 ಬರಬೇಕು. ಈಗ ನಾವು ಆಡ್ ಮಾಡಿದ್ರೆ 7 ಬರುತ್ತೆ. ಸೊ ಈಗ ನಾವು ನೋಡ್ಬೇಕು, ಸೈನ್ ಅಪ್ಲೈ ಮಾಡಿ, ಎಲ್ಲಿಗೆ ಸೈನ್ ಹಾಕಿ. ನೋಡಿ ಇಲ್ಲಿ ಸೈನ್ ಹಾಕ್ತೀನಿ ಅಂತ 2 - 5 ಎಷ್ಟಾಗುತ್ತೆ, -3 ಬಂತು. ಅದೇ ರೀತಿ ಇಲ್ಲೂ ಅಷ್ಟೇ -5 ಹಾಕೊಳ್ಳಿ. ಎರಡು ಕಡೆನೂ ಅಪ್ಲೈ ಆದಾಗ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 2 ಇಂಟು 5 -10 ಆಯ್ತು. ಅದೇ ರೀತಿ 2 - 5 ಅಂದ್ರೆ -3. ಅಂದ್ರೆ ಈ -3 ನ ನಾವೇನಂತ ಬರ್ಕೋಬಹುದು, 2x - 5x ಅಂತ ಬರೀಬಹುದು. ಓಕೆ, ಹಂಗಾರೆ ನಮ್ಗೆ -3x ಬರುತ್ತೆ. ಓಕೆ, ಸಿಂಪಲ್ ಅಷ್ಟೇ. ಸೊ ಅದರಿಂದ ಇಲ್ಲಿ ನಾವೇನ್ ಮಾಡ್ಕೊಳ್ತೀವಿ, ಜಸ್ಟ್ ಆ ರೀತಿ ಸ್ಪ್ಲಿಟ್ ಮಾಡೋ ಯಾವ ಟರ್ಮ್ ಅಂದ್ರೆ ಇವೆರಡು ಟರ್ಮ್ ನಾವು ಸ್ಪ್ಲಿಟ್ ಮಾಡ್ಕೊಂಡಿದೀವಿ. ಓಕೆ, -3x ಅನ್ನ ನಾವು 2x - 5x ಅಂತ ಬರೀಬಹುದು. ಓಕೆ, ಸೊ ಅದನ್ನ ಇಲ್ಲಿ ಬರಿತಾ ಇದೀವಿ ನೋಡಿ, x² -3x ಅನ್ನ ಏನಂತ ಬರೀಬಹುದು, 2x - 5x ಅಂತ ಬರಿತಾ ಇದೀವಿ, ಪ್ಲಸ್ 2x - 5x. ಓಕೆ, ನೆಕ್ಸ್ಟ್ -10 = 0. ಇಷ್ಟೇ ಕ್ಲಿಯರ್. ಓಕೆ, ನೆಕ್ಸ್ಟ್ ಇಲ್ಲಿ x ಇದೆ, ಇಲ್ಲಿ x ಇದೆ, x ಅನ್ನು ಕಾಮನ್ ತೆಗೆದ್ಬಿಡಿ. ಸೊ ಇಲ್ಲಿ x ಹೋದ್ರೆ 1 ಉಳ್ಕೊತ್ತೆ, ಇಲ್ಲಿ x ಹೋದ್ರೆ +2 ಆಯ್ತು. ಇಷ್ಟು ಕ್ಲಿಯರ್. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ -5 ಇದೆ. ಸೊ ಇಲ್ಲಿ -5 ಕಾಮನ್ ತೆಗಿಬಹುದು. ಸೊ ಇಲ್ಲಿ ಕಾಮನ್ ತೆಗೆದ್ರೆ -5 ಹೋದ್ರೆ x ಉಳ್ಕೊತ್ತೆ. ಇಲ್ಲಿ -5 ಅಂದ್ರೆ ಡಿವೈಡ್ ಬೈ -5 ಅಂದ್ರೆ 2s. ಓಕೆ, ಸೊ +2 ಆಗುತ್ತೆ, = 0. ಇಷ್ಟು ಕ್ಲಿಯರ್. ಇಲ್ಲಿ x + 2, ಇಲ್ಲಿ x + 2. ಸೊ x + 2 ಕಾಮನ್ ತೆಗೆದ್ಬಿಡಿ. ಸೊ ಇಲ್ಲಿ x + 2 ಹೋದ್ರೆ ಇನ್ನು ಉಳಿಯೋದು x, ಇಲ್ಲಿ x + 2 ಹೋದ್ರೆ ಇನ್ನು ಉಳಿಯೋದು -5 = 0. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ, 2 ಟರ್ಮ್ಸ್ ಇದೆ, ಅದನ್ನ ಸಬ್ಸೆಪರೇಟ್ ಆಗಿ ಬರ್ಕೊಂಡ್ಬಿಡಿ. x + 2 = 0 or x - 5 = 0. ನೆಕ್ಸ್ಟ್ ಏನಾಗುತ್ತೆ, x = +2 ಅಂದ್ರೆ -2 ಆಗುತ್ತೆ. ಇಲ್ಲಿ x ಈ ಕಡೆ ಹೋದ್ರೆ 5 ಆಗುತ್ತೆ. ಓಕೆ, ನಮ್ಗೆ ಎರಡು ಸೊಲ್ಯೂಷನ್ ಸಿಕ್ತು. ಇದು ಈ ಕ್ವೆಶ್ಚನ್ಸ್ಗೆ ಆನ್ಸರ್. ನೋಡಿ, ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೇಷನ್ಸ್. ಸೆಕೆಂಡ್ ಸಬ್ ಕ್ವೆಶ್ಚನ್ಸ್. ಇದನ್ನು ಸಹ ನಾವು ಫ್ಯಾಕ್ಟರೇಷನ್ಸ್ ಅಲ್ಲಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ, ರೂಟ್ಸ್. ಓಕೆ, ಫಸ್ಟ್ ಕೊಟ್ಟಿರೋಂತ ಈಕ್ವೇಷನ್ ಬರ್ಕೊಳ್ಳಿ. ಇದನ್ನ ax² + bx + c = ಗೆ ಕಂಪೇರ್ ಮಾಡಿ. ಅಂದ್ರೆ a ಅಂದ್ರೆ ಏನು, 2. ಓಕೆ, ಏನು x ಕೋಎಫಿಷಿಯಂಟ್ ಅಂದ್ರೆ 1, ಏನಿಲ್ಲ ಅಂದ್ರೆ. c ಅಂದ್ರೆ ಏನು, -6. ಕ್ಲಿಯರ್. ಇಷ್ಟು ಬರ್ಕೊಂಡಾಯ್ತು. ಸೊ ಅದನ್ನ ಬರೀ. ಈಗ ನಾವೇನ್ ಮಾಡ್ಬೇಕು, ಫ್ಯಾಕ್ಟರೇಷನ್ ಮಾಡ್ಬೇಕಾದ್ರೆ ಮಿಡಲ್ ಟರ್ಮ್ ನ 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡ್ಬೇಕು.
ಆ ಎರಡು ಟರ್ಮು ಈ ಎರಡು ಕಂಡೀಷನ್ಗೆ ಸ್ಯಾಟಿಸ್ಫಿಕೇಶನ್ ಆಗಬೇಕು. ಯಾವ ಕಂಡೀಷನ್ಸು? ಆ ಎರಡು ಟರ್ಮು ಎ ಸಿಗೆ ಈಕ್ವಲ್ ಆಗಿರಬೇಕು. ಎ ಅಂತಂದ್ರೇನು 2 ಇಂಟು ಸಿ ಅಂತಂದ್ರೇನು -6. 2 ಇಂಟು -6 ಅಂದ್ರೆ ಎಷ್ಟಾಗುತ್ತೆ? -12 ಆಯ್ತು. ಓಕೆ, ಅದೇ ರೀತಿ ಆ ಎರಡು ಟರ್ಮ್ ಆಡ್ ಸಬ್ಸ್ಟ್ರಾಕ್ಟ್ ಸಮ್ ಮಾಡಿದ್ರೆ ಓಕೆ ಬಿಗೆ ಈಕ್ವಲ್. ಬಿ ಅಂತಂದ್ರೇನು 1ಗೆ ಈಕ್ವಲ್. ಇಷ್ಟು ಕ್ಲಿಯರ್? ಓಕೆ, ಪ್ರಾಡಕ್ಟ್ ಮಾಡಿದ್ರೆ -12 ಬರಬೇಕು, ಆಡ್ ಮಾಡಿದ್ರೆ 1 ಬರಬೇಕು. ಈಗ ಆ ಎರಡು ಟರ್ಮ್ ಯಾವ ರೀತಿ ಕಂಡುಹಿಡ್ಕೊಳ್ತೀರಾ? ಇಲ್ಲೇನು ಪ್ರಾಡಕ್ಟ್ ಮಾಡಿರ್ತೀವಲ್ಲ ಆ 12 ನಾವು ಇಲ್ಲಿ ಬರ್ಕೊಳ್ತೀವಿ. ಈಗ ಇಲ್ಲಿ ಫ್ಯಾಕ್ಟರ್ ಮಾಡ್ಕೊಳ್ತೀನಿ. ಯಾವ ರೀತಿ? ಎರಡು ಟರ್ಮ್ ಬರಂಗ್ ಮಾಡ್ಕೋಬೇಕು. 4 ಇಂಟು 3 12 ಆಯ್ತಾ? ಓಕೆ, ಈಗ ನಾವೇನ್ ಮಾಡ್ತೀವಿ? ಈ ಎರಡು ಟರ್ಮ್ ಫಸ್ಟ್ ಇಲ್ಲಿ ಬರ್ಕೊಳ್ಳಿ 4 3 ಅಂತ. ಸೊ ಈಗ ಏನು ಹೇಳ್ತಾ ಇದೀವಿ? ಪ್ರಾಡಕ್ಟ್ ಮಾಡಿದ್ರೆ ಎ ಸಿಗೆ ಈಕ್ವಲ್ ಅಂದ್ರೆ -12 ಬರಬೇಕು. ಅದೇ ಆ ಎರಡು ಟರ್ಮ್ ನಾವು ಸಮ್ ಮಾಡಿದ್ರೆ ಎಷ್ಟು ಬರಬೇಕು? 1 ಬರಬೇಕು. ಈಗ ನಾವೇನ್ ಮಾಡ್ತೀವಿ ಹಂಗಾರೆ ನೋಡ್ಕೊಳ್ಳಿ. ಹಂಗಾರೆ 4 -3 ಮಾಡಿದ್ರೆ ಏನಾಗುತ್ತೆ? 1 ಬರುತ್ತಾ? ಅದೇ ರೀತಿ ಇಲ್ಲಿ ನಾವು ಮೈನಸ್ ಮಾಡ್ಕೊಂಡು ಇದನ್ನ ಎರಡು ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಮೈನಸ್ ಮೈನಸ್ 4 ಇಂಟು 3 12. ಸೊ 4 - 3 1. ಸೊ ಎರಡು ಕಂಡೀಷನ್ನು ಆ ಎರಡು ಟರ್ಮ್ ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಗಿದೆ. ಅಂದ್ರೆ ಇಲ್ಲಿ +1 ನಾವೇನಂತ ಬರ್ಕೋಬಹುದು? 4 - 3 ಅಂತ ಬರೀಬಹುದು. ಸೊ ನೆಕ್ಸ್ಟ್ ನೋಡಿ ಆ ರೀತಿ ಬರ್ಕೊಳ್ತಾ ಹೋಗಿ. ಇಲ್ಲಿ ನೋಡ್ಕೊಳ್ಳಿ 2x² ಬರ್ಕೊಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ? ಇಲ್ಲೇನೆ 1 ಇದೆಯಲ್ಲ, 1 ಬದಲು ನಾನು ಏನ್ ಮಾಡ್ತೀನಿ? 4 - 3 ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ಪ್ಲಸ್ ಹಾಕೊಳ್ಳಿ. ಇಲ್ಲಿ ನೋಡಿ ಈ ಸ್ಟೆಪ್ ಅನ್ನು ಬೇಕು ಎಕ್ಸ್ಟೆಂಡ್ ಮಾಡಿ. 4 ಮೈನಸ್ ಜಸ್ಟ್ x ಇದೆ. ಓಕೆ, x ಮಾಡ್ಕೊಂಡ್ವಿ. ಇಲ್ಲಿ -6 ಇದೆ. ನೆಕ್ಸ್ಟ್ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ತಾ ಹೋಗಿ 2x². ನೆಕ್ಸ್ಟ್ ಏನ್ ಮಾಡ್ತೀರಾ? x ಅನ್ನು ಎರಡು ಕಡೆನೂ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ? 4x ಇಲ್ಲಿ -3x -6 = 0. ಈ ಸ್ಟೆಪ್ ಕ್ಲಿಯರ್? ಇಲ್ಲಿ ಎರಡು ಟರ್ಮ್ ಅಲ್ಲಿ 2x ನ ಕಾಮನ್ ತೆಗೆದ್ಬಿಡಿ. ಇಲ್ಲಿ 2x ಹೋದ್ರೆ x ಉಳ್ಕೊಳ್ಳುತ್ತೆ. ಇಲ್ಲಿ 2x ಹೋದ್ರೆ ಡಿವೈಡ್ ಬೈ 2x ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? +2. x ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವೇನ್ ಮಾಡ್ತೀವಿ? ಎರಡು ಟರ್ಮ್ ಅಲ್ಲಿ -3 ನ ಕಾಮನ್ ತೆಗೀರಿ. ಅವಾಗ ಏನಾಗುತ್ತೆ? x ಬರುತ್ತೆ. ಇಲ್ಲಿ ಡಿವೈಡ್ ಬೈ -3 ಅಂದ್ರೆ +2 ಆಗುತ್ತೆ. = 0. ಇಲ್ಲಿ x +2 ಇಲ್ಲಿ x +2 ಎರಡು ಕಡೆನೂ ಕಾಮನ್ ಇದೆ. ಸೊ ಕಾಮನ್ ತೆಗೆದ್ಬಿಡಿ. ಇಲ್ಲಿ x +2 ಹೋದ್ರೆ ಇನ್ನುಳಿಯೋದೇನು? 2x. ಇಲ್ಲಿ x +2 ಹೋದ್ರೆ ಇನ್ನುಳಿಯೋದು -3 = 0. ಈಗ ಎರಡು ಟರ್ಮ್ ನಾವು ಸೆಪರೇಟ್ ಮಾಡ್ಕೊಳ್ಳೋಣ. x +2 = 0 ಆರ್ ನೆಕ್ಸ್ಟ್ 2x - 3 = 0. ಸೊ x ಹಂಗೆ ಇರಲಿ. ಸೊ 2 ಆ ಕಡೆ ಹೋದ್ರೆ -2 ಬರುತ್ತೆ. ಇಲ್ಲೂ ಅಷ್ಟೇ 2x = 3 ಆ ಕಡೆ ಬರುತ್ತೆ. ಸೊ ದೆನ್ x ಓಕೆ x ಇಲ್ಲೇ ಇರಲಿ. 2 ಆ ಕಡೆ ಹೋದ್ರೆ 3 / 2 ಆಗುತ್ತೆ. ಇಲ್ಲಿ -2. ನೋಡಿ ಈ ರೀತಿ ನಾವು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ತೀವಿ. ಅಂದ್ರೆ ರೂಟ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊಲ್ಯೂಷನ್ ಅಂದ್ರೆ ಒಂದು ಓಕೆ, ರೂಟ್ಸ್ ಅಂದ್ರೆ ಓಕೆ, ವ್ಯಾಲ್ಯೂಸ್ ಆಫ್ ವೇರಿಯಬಲ್ ಅಂದ್ರೂ ಒಂದೇ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ಥರ್ಡ್ ಸಬ್ ಕ್ವಶನ್ಸ್. ಇಲ್ಲೂ ಅಷ್ಟೇ ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರೇಷನ್ಸ್. ಈಕ್ವೇಷನ್ ಕೊಟ್ಟಿದ್ರೆ ರೂಟ್ಸ್ ನ ಫೈಂಡ್ ಔಟ್ ಮಾಡಬೇಕು ಬೈ ಫ್ಯಾಕ್ಟರೇಷನ್. ಸೊ ಕೊಟ್ಟಿರುವಂತ ಈಕ್ವೇಷನ್ ನ ಬರ್ಕೊಳ್ಳಿ. ಇದನ್ನ ax² + bx + c ಕಂಪೇರ್ ಮಾಡಿ. a ಅಂತಂದ್ರೆ ಏನು? √2. ಓಕೆ, b ಅಂತಂದ್ರೆ ಏನು? 7. c ಅಂತಂದ್ರೆ ಏನು? 5√2. ಓಕೆ, ಸೊ ಇಷ್ಟು ಬರ್ಕೊಂಡ್ರಲ್ಲ, ರೈಟ್. ನೆಕ್ಸ್ಟ್ ಏನ್ ಮಾಡ್ತೀವಿ? ಫಸ್ಟ್ನೇ ಸ್ಟೆಪ್ ಫ್ಯಾಕ್ಟರೇಷನ್ ಮಾಡ್ಬೇಕಾದ್ರೆ ಈ ಮಿಡಲ್ ಟರ್ಮ್ ನ 2 ಟರ್ಮ್ ಆಗಿ ಸ್ಪ್ಲಿಟ್ ಮಾಡ್ತೀವಿ. ಆ ಎರಡು 2 ಟರ್ಮ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಮಾಡಿದ್ರೆ a ಗೆ ಈಕ್ವಲ್ ಆಗಬೇಕು. ಅದೇ ಸಮ್ ಮಾಡಿದ್ರೆ b ಗೆ ಈಕ್ವಲ್ ಬರಬೇಕು. ಅಂದ್ರೆ a ಅಂತಂದ್ರೆ ಏನು? ಇಲ್ಲಿ ನೋಡ್ಕೊಳ್ಳಿ √2. ಓಕೆ, ಇಂಟು ಸಿ ಅಂತಂದೇನು? 5√2. ಇಲ್ಲಿ ಅಬ್ಸರ್ವ್ ಮಾಡಿ 5 ಹಾಗೆ ಇದೆ. √2 2 ಇದೆ. ಸೊ ಆವಾಗ ಏನಾಯ್ತೆ? √2² ಓಕೆ, ನೆಕ್ಸ್ಟ್ ಏನಾಗುತ್ತೆ? √2 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 5 × 2 ಏನಾಯ್ತು? 10 ಆಯ್ತು. ಓಕೆ, ಅದೇ ರೀತಿ ಬಿ ಅಂತಂದ್ರೇನು? 7. ಈಗ ನೋಡಿ ಆ ಎರಡು ಟರ್ಮ್ ನಾವು ಏನು ಸ್ಪ್ಲಿಟ್ ಮಾಡ್ತೀವಲ್ಲ, ಪ್ರಾಡಕ್ಟ್ ಮಾಡಿದ್ರೆ 10 ಬರಬೇಕು, ಸಮ್ ಮಾಡಿದ್ರೆ 7 ಬರಬೇಕು. ಸೊ ಹಂಗಾರೆ ಎರಡು ಟರ್ಮ್ ಯಾವುದು? ಆ ಎರಡು ಟರ್ಮ್ ಯಾವ ರೀತಿ ಕಂಡುಹಿಡಿತೀವಿ? ಏನು ಪ್ರಾಡಕ್ಟ್ ಮಾಡಿರ್ತೀವಲ್ಲ ಆ ಟರ್ಮ್ ಅನ್ನು ತಗೊಂಡಾಯ್ತಲ್ಲ. ಸೊ ಈಗ ಇದಕ್ಕೆ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ. 2 5s 5 1s ಎರಡು ಟರ್ಮ್ ಸಿಕ್ತಾ? ಸೊ ಈಗ ಏನ್ ಮಾಡ್ತೀವಿ? ಈಗ ನೋಡ್ಕೊಳ್ಳಿ 2 ಮತ್ತೆ 5
ಈಗ ನಾವು ಹೇಳ್ತಾ ಇದ್ದೀವಿ ಪ್ರೊಡಕ್ಟ್ ಮಾಡಿದ್ರೆ ಎಷ್ಟಿಗೆ ಬರಬೇಕು 10ಗೆ ಈಕ್ವಲ್ ಬರಬೇಕು. ಅದೇ ಈ ಎರಡು ಟರ್ಮ್ ನಾವು ಆ್ಯಡ್ ಅಥವಾ ಸಮ್ ಮಾಡಿದ್ರೆ ಎಷ್ಟು ಬರಬೇಕು 7 ಬರಬೇಕು. ಈಗ ನಾವು ಸೈನ್ ಅಪ್ಲೈ ಮಾಡೋಣ. 2 + 5 7 ಆಗುತ್ತಲ್ಲ. ಅದೇ ರೀತಿ 2 × 5 2 × 10. ಓಕೆ, ಹಂಗಾರೆ ಏನಾಯ್ತು ಎರಡು ಟರ್ಮ್ ಎರಡು ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಗಿದೆ. ಅಂದ್ರೆ ನಾವು 7x ಬದಲು ಏನು ಬರಿತೀವಿ 2x + 5x ಅಂತ ಬರಿಬೋದು. ಓಕೆ, ಸೊ ಅದನ್ನೇ ಇಲ್ಲಿ ಬರಿತಾ ಇರೋದು. ಓಕೆ, ನೋಡಿ ಇಲ್ಲಿ ಬರ್ಕೊಳ್ಳಿ 2x + 5x ಅಂತ ಬರಿತಾ ಇದ್ದೀವಿ ಪ್ಲಸ್ 5√2 5√2 = 0. ಎಷ್ಟು ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ. ಈಗ 2 ಇದೆಯಲ್ಲ, ಈ 2ನ ನಾವೇನಂತ ಬರ್ಕೋತೀವಿ √2 ಅಂತ ಬರೀಬೋದು ಅಲ್ವಾ. ನೋಡಿ ನಿಮ್ಗೆ ತೋರಿಸ್ತೀನಿ. √2 × √2 ಇದನ್ನ ಯಾವ ರೀತಿ ಬರಬಹುದು 2 ಅಂತ ಬರೀಬೋದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಯಾಕೆಂದ್ರೆ ಫ್ಯಾಕ್ಟ್ ಕಾಮನ್ ತೆಗಿಯೋಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇರೋದು. ನೋಡಿ ಆ ಸ್ಟೆಪ್ ಇನ್ನೊಂದು ಸತಿ ಬರ್ಕೊಳ್ತೀನಿ. √2x² ಪ್ಲಸ್ ಓಕೆ, ಈ 2ನ ಏನಂತ ಬರೀಬೋದು √2 ಅಂತ ಬರೀಬೋದಲ್ಲ, ಅದನ್ನ ಇಲ್ಲಿ ಬರಿತಾ ಇದ್ದೀವಿ. √2 × √2 × x ಇದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ 5x. ನೆಕ್ಸ್ಟ್ ಏನಿದೆ ಅದನ್ನ ಹಾಗೆ ಬರುತ್ತೆ 5x + 5√2 = 0. ಈ ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ನೋಡಿ, √2x ಇಲ್ಲಿ √2x ಇದೆ. ಸೊ ಕಾಮನ್ ತೆಗಿಬೋದಾ? ಸೊ ಅದನ್ನ ಇಲ್ಲಿ ತೆಗಿತಾ ಇದ್ದೀನಿ. ಸೊ ಇಲ್ಲಿ √2x ಕಾಮನ್ ತೆಗೆದ್ರೆ x ಬರುತ್ತೆ. ಇಲ್ಲಿ √2x ಹೋದ್ರೆ ಇನ್ನ +√2. ಈ ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ಇಲ್ಲೇನು ಮಾಡ್ತೀವಿ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಸೊ 5 ಕ್ಯಾನ್ ಬಿ ಟೇಕನ್ ಕಾಮನ್. ಸೊ ಇಲ್ಲಿ 5 ಹೋದ್ರೆ x ಪ್ಲಸ್ ಇಲ್ಲಿ 5 ಹೋದ್ರೆ √2 = 0. x + √2 x + √2. ಸೊ ಎರಡು ಕಡೆ ಇದೆ, ಕಾಮನ್ ತೆಗ್ಬಿಡಿ. x + √2 ಕಾಮನ್ ತೆಗೆದಾಯ್ತು. ಇಲ್ಲಿ x + 2 ಹೋದ್ರೆ ಇಲ್ಲೆಷ್ಟು √2x. ಇಲ್ಲಿ x + 2 ಹೋದ್ರೆ ಕಾಮನ್ ತೆಗೆದ್ರೆ ಬರೀ ಜಸ್ಟ್ +5 = 0. ಈಗ ಎರಡೂ ಸಪರೇಟ್ ಮಾಡ್ಕೊಳ್ಳಿ. x + √2 = 0. ಓಕೆ, ಆರ್ ಇಲ್ಲಿ ನೋಡ್ಕೊಳ್ಳಿ √2x ಓಕೆ ಪ್ಲಸ್ 5 = 0. ಈಗ ಏನು ಮಾಡ್ತೀರಾ x ಮೈನಸ್ ಈ ಕಡೆ ಬರುತ್ತೆ √2. ಈಗ ಏನಾಯ್ತು x = 5 ಆ ಕಡೆ ಹೋಗಿ. ಸೊ ಏನಾಗುತ್ತೆ -5 / ಈ ಕಡೆ ಬಂದರೆ √2. ಸೊ ನೋಡಿ ನಮಗೆ ಎರಡು ಸೊಲ್ಯೂಷನ್ ಸಿಕ್ತು. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, ಸಿಂಪಲ್ ಆಗಿದೆ. ನೆಕ್ಸ್ಟ್ ನೋಡಿ ಈ ಕ್ವಶನ್ ನಂಬರ್ 1, ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೇಷನ್. ಸೊ 4th ಸಬ್ ಕ್ವಶನ್ಸ್. ಇಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದಾರೆ, ಜಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ತೀವಿ. ಓಕೆ, ಯಾವ ರೀತಿ ಅಂದರೆ ಜಸ್ಟ್ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಳ್ಳೋಕೆ ಏನು ಮಾಡ್ತೀವಿ, ಇಲ್ಲಿ ನೋಡ್ಕೊಳ್ಳಿ ಮಲ್ಟಿಪ್ಲೈ ಬೈ 8 ಆನ್ ಬೋತ್ ಸೈಡ್. ಎರಡು ಕಡೆನೂ 8 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ಜಸ್ಟ್ ಈ ಫ್ಯಾಕ್ಟರ್ಸ್ ಟರ್ಮ್ನ ತೆಗಿಯೋದಕ್ಕೆ. ಓಕೆ, p/q ಫಾರ್ಮಲ್ಲಿದೆ. ಸೊ ಅದನ್ನು ಜಸ್ಟ್ ಒಂದೇ ಲೈನ್ ಫಾರ್ಮಲ್ಲಿ ಬರೋಕ್ಕೆ ಆ ರೀತಿ ಮಾಡ್ಕೊಳ್ತೀವಿ. ಸೊ ಅದರಿಂದ ನಾವೇನು ಮಾಡ್ತೀವಿ, ಎರಡು ಕಡೆನೂ 8ನ ಮಲ್ಟಿಪ್ಲೈ ಮಾಡ್ತೀವಿ. ಯಾವ ರೀತಿ ನೋಡ್ಕೊಳ್ಳಿ, ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ಮಲ್ಟಿಪ್ಲೈ ಮಾಡ್ತೀವಿ. ಈ ರೀತಿ 8 × 2x² - x ಪ್ಲಸ್ 1/8 = 0 ಇದೆ. ಇಲ್ಲೂ ಅಷ್ಟೇ ಮಲ್ಟಿಪ್ಲೈ ಬೈ 8. ಈಗ ಏನು ಮಾಡ್ತೀವಿ 8 × 2 8 16 x² ಮೈನಸ್ ನೋಡಿ 8 × -8 ಅಂದರೆ -8x ಆಯಿತು. ಓಕೆ, ಪ್ಲಸ್ ಇಲ್ಲಿ ನೋಡಿ 8 × 1/8. ಸೊ 8 ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇನ್ನು ಉಳಿಯೋದು 1 = 0 × 8 ಅಂದರೆ 0. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಯಾವ ಫಾರ್ಮಲ್ಲಿದೆ ax² ನೋಡಿ ax² ಪ್ಲಸ್ bx ಪ್ಲಸ್ c = 0. ಈ ಒಂದು ಫಾರ್ಮಲ್ಲಿದೆ. ಓಕೆ, ಹಾಗಾದರೆ ಎ ಜಾಗದಲ್ಲಿ ಏನಿದೆ 16, ಬಿ ಜಾಗದಲ್ಲಿ ಏನಿದೆ -8, ಸಿ ಜಾಗದಲ್ಲಿ 1 ಇದೆ. ಓಕೆ, ಸೊ ನಾವೇನು ಮಾಡ್ತೀವಿ, ಇದನ್ನು ಫ್ಯಾಕ್ಟರೇಷನ್ ಈಗ ಸ್ಟಾರ್ಟ್ ಮಾಡಬೇಕು. ಓಕೆ, ಫ್ಯಾಕ್ಟರೇಷನ್ ಮಾಡಬೇಕಾದ್ರೆ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಬೇಕು 2 ಟರ್ಮ್ಸ್ ಆಗಿ. ಆದರೆ ಆ ಟರ್ಮ್ ಯಾವ ರೀತಿ ಎರಡು ಕಂಡೀಷನ್ಗೆ ಸ್ಯಾಟಿಸ್ಫಿಕೇಶನ್ ಆಗಬೇಕು. ಏನಂತಂದರೆ
ಪ್ರಾಡಕ್ಟ್ ಮಾಡಿದ್ರೆ ಎ ಸಿಗೆ ಈಕ್ವಲ್ ಇರಬೇಕು, ಸಮ್ ಮಾಡಿದ್ರೆ ಬಿಗೆ ಈಕ್ವಲ್ ಇರಬೇಕು. ಓಕೆ ನೋಡಿ, ಪ್ರಾಡಕ್ಟ್ ಎ ಅಂತಂದ್ರೇನು 16 ಇಂಟು ಸಿ ಅಂತಂದ್ರೇನು 1, 16 ಇಂಟು 1 ಎಷ್ಟು 16. ಸಮ್ ಅಂದ್ರೆ ಬಿ ಅಂತಂದ್ರೇನು -8. ಈಗ ಆ ಎರಡು ಟರ್ಮ್ ಯಾವುದು ಅಂತ ಕಂಡುಹಿಡಿಬೇಕು ಈಗ. ಸೊ ಏನ್ ಪ್ರಾಡಕ್ಟ್ ಬಂದಿದೆಯಲ್ಲ 16 ಬರ್ಕೊಳ್ಳಿ, ಇಲ್ಲಿ ಬರ್ಕೊಂಡಾಯ್ತಲ್ಲ. ಈಗ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. ಏನೋ 4 4s 4 1s. ಈಗ ನಮ್ಗೆ ಎರಡು ಟರ್ಮ್ ಸಿಕ್ತು. ಈಗ ನೋಡ್ಕೊಳ್ಳಿ, ಈಗ 4 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ 16 ಬರುತ್ತೆ. ಅದೇ ರೀತಿ ಅದೇ ಎರಡು 4 ನಾವು ಹ್ಯಾಡ್ ಸಮ್ ಮಾಡಿದಾಗ ನಮ್ಗೆ ಎಷ್ಟು ಬರಬೇಕು -8 ಬೇಕು. ನೋಡಿ 4 + 4 8, ಬಟ್ ಮೈನಸ್ ಇದೆ. ನಾವೇನ್ ಮಾಡ್ತೀವಿ ಆಗ ಸೈನ್ ಅಪ್ಲೈ ನೋಡಿ, ಈ ಕಡೆನೂ ಸೈನ್ ಹಾಕಿ, ಈ ಕಡೆ ಸೈನ್ ಹಾಕಿ. -4 ಏನಾಗುತ್ತೆ -8. ಇಲ್ಲ ಅಷ್ಟೇ, ಮೈನಸ್ ಇಲ್ಲ ಮೈನಸ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 4 16. ಸೊ ಹಂಗಾರೆ ಏನಾಯ್ತು, ಎರಡು ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಯ್ತು. ಹಂಗಾದ್ರೆ ನಾವೇನಂತ ಬರೀಬಹುದು, ಈ -8x ನಾವು -4x ಅಂತ ಬರೀಬಹುದು. ಯಾಕಂದ್ರೆ -4x ಅಂದ್ರೆ -8x ಅಂತ ಆಗುತ್ತೆ. ಅದರಿಂದ ನಾವು -8x -4x ಅಂತ ಬರೀಬಹುದು. ಸೊ ಅದನ್ನ ಇಲ್ಲಿ ಬರಿತಾ ಇದೀನಿ ನೋಡಿ, 16x ಅದು ಹಾಗೆ ಬರೀರಿ. ಓಕೆ, ಸೊ ಈ -8x -4x ಅಂತ ಬರುತ್ತೆ. ಇಷ್ಟೇ ಕ್ಲಿಯರ್. ನೆಕ್ಸ್ಟ್ +1 ಇದೆ, ಸೊ ಅದನ್ನು ಹಾಗೆ ಬರೀತಾ ಇದ್ವಿ, =0. ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈಗ ನಾವೇನ್ ಮಾಡ್ತೀವಿ, ಇಲ್ಲೂ 4x ಕಾಮನ್ ತೆಗೆದ್ಬಿಡಿ. 4x ಕಾಮನ್ ತೆಗೆದ್ವಿ. ಸೊ ಇಲ್ಲಿ 4/4 ಅಂದ್ರೆ ಏನಾಗುತ್ತೆ 4x ಆಯ್ತು. ಇಲ್ಲಿ 4x ಕಾಮನ್ ತೆಗೆದ್ರೆ -1 ಆಯ್ತು. ಕ್ಲಿಯರ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನ್ ಮಾಡ್ತೀವಿ, ಇವೆರಡು ಟರ್ಮ್ ಅಲ್ಲಿ -1 ಕಾಮನ್ ತೆಗಿತೀವಿ. ಅವಾಗ ಏನಾಗುತ್ತೆ, -1 ಆದ್ರೆ ಇಲ್ಲಿ 4x, ಇಲ್ಲಿ -1 ಆಗುತ್ತೆ, =0. ಇಲ್ಲಿ 4x -1, ಇಲ್ಲಿ 4x -1. ಸೊ ಟೇಕ್ 4x -1 ಆಸ್ ಎ ಕಾಮನ್. ಇಲ್ಲಿ ತೆಗೆದ್ರೆ ಇಲ್ಲಿ ಏನು ಉಳಿತು 4x, ಇಲ್ಲಿ 4x -1 ಅಂದ್ರೆ ಇಲ್ಲೂ -1 ಉಳ್ಕೊತು, =0. ಈಗ ಎರಡು ಟರ್ಮ್ ನಾವು ಸ್ಪ್ಲಿಟ್ ಮಾಡ್ಕೊಳ್ಳಿ, ಅಂದ್ರೆ ಸೆಪರೇಟ್ ಆಗಿ ಬರ್ರಿ, =0. ಇಲ್ಲೂ ಅಷ್ಟೇ 4x -1 =0. ಈಗ ಏನ್ ಮಾಡ್ತೀರಾ, 4x -1 ಆ ಕಡೆ ಹೋದ್ರೆ +1 ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ, ಈಗ ನಮ್ಗೆ ಜಸ್ಟ್ x ಬೇಕು. x ಬೇಕಂತಂದ್ರೆ 4 ಆ ಕಡೆ ಹೋಗ್ಲಿ, ಆಗೇನಾಯ್ತೆ 1/4. ಇಲ್ಲೂ ಅಷ್ಟೇ ನೋಡಿ, 4x 1 ಆ ಕಡೆ ಹೋದ್ರೆ ಮೈನಸ್ ಇದು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 4 ಆ ಕಡೆ ಹೋದ್ರೆ 1/4. ನೋಡಿ, ಇದು ಈ ಕ್ವಶನ್ಸ್ಗೆ ಆನ್ಸರ್. ನೆಕ್ಸ್ಟ್ ನೋಡಿ, 5th ಸಬ್ ಕ್ವಶನ್ಸ್. ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ಸ್. ಸೊ ಈ ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಕೊಟ್ಟಿರೋಂಥ ಇಕ್ವೇಷನ್ ax² + bx + c = 0ಗೆ ಕಂಪೇರ್ ಮಾಡಿ. ಸೊ a ಅಂತಂದ್ರೇನು 100, b ಅಂತಂದ್ರೇನು -20, c ಅಂತಂದ್ರೇನು 1. ಇಷ್ಟು ಬರ್ಕೊಂಡಾಯ್ತಲ್ಲ. ಓಕೆ, ಈಗ ಫಸ್ಟ್ನೇ ಸ್ಟೆಪ್ ಏನ್ ಮಾಡಬೇಕು, ಕೊಟ್ಟಿರುವಂತ ಏನ್ ಈಕ್ವೇಷನ್ ಇದೆ ಫ್ಯಾಕ್ಟರೇಷನ್ ಮಾಡಬೇಕು. ಅದರಿಂದ ಫಸ್ಟ್ನೇ ಸ್ಟೆಪ್ ಈ ಮಿಡ್ಲ್ ಟರ್ಮ್ ಏನಿದೆ 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕು. ಆದ್ರೆ ಆ ಎರಡು ಟರ್ಮ್ ಏನಾಗಿರ್ಬೇಕು, ಈ ಎರಡು ಕಂಡೀಷನ್ಗೆ ಸ್ಯಾಟಿಸ್ಫೈ. ಅಂದ್ರೆ ಎರಡು ಟರ್ಮ್ ಹ್ಯಾಡ್ ಮಾಡಿದ್ರೆ ಎ ಸಿಗೆ ಈಕ್ವಲ್ ಬರಬೇಕು, ಸಮ್ ಮಾಡಿದ್ರೆ ಬಿಗೆ ಈಕ್ವಲ್ ಬರಬೇಕು. ಎ ಅಂತಂದ್ರೇನು 100 ಇಂಟು ಸಿ ಅಂತಂದ್ರೇನು 1 ಇಂಟು 100 ಅಂದ್ರೆ 100. ಅದೇ ರೀತಿ ಸಮ್ಗೆ ಆ ಎರಡು ಟರ್ಮ್ ಆಡ್ ಮಾಡಿದ್ರೆ ಬಿಗೆ ಈಕ್ವಲ್, ಬಿ ಅಂದ್ರೇನು -20ಗೆ ಈಕ್ವಲ್ ಬರಬೇಕು. ಈಗ ಆ ಎರಡು ಟರ್ಮ್ ಯಾವುದು ಅದನ್ನ ಫೈಂಡ್ ಔಟ್ ಮಾಡಿ. ಓಕೆ, ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಏನ್ ಪ್ರಾಡಕ್ಟ್ ಮಾಡಿದೀವಲ್ಲ 100, ಅಲ್ಲಿ ನಾವು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಳ್ಳೋಣ. 100 ತಗೊಂಡು ಇಲ್ಲಿ ನಮ್ಗೆ ಎರಡೇ ಟರ್ಮ್ ಬರಂಗ್ ಮಾಡ್ಕೋಬೇಕು. 10 ಇಂಟು 10 ಏನಾಯ್ತು 100 ಆಯ್ತು, 10 1s 10. ಈಗ ನಮ್ಗೆ ಎರಡು ಟರ್ಮ್ ಸಿಕ್ತು. ಈಗ ನೋಡಿ, ಎರಡು ಟರ್ಮ್ನ ಇಲ್ಲಿ ಬರ್ಕೊಳ್ತೀನಿ, 10 ಇಂಟು 10. ಸೊ ಪ್ರಾಡಕ್ಟ್ ಮಾಡಿದಾಗ ಎಲ್ಲಿಗೆ ಎಷ್ಟು ಬರಬೇಕು 100 ಬರಬೇಕು. ಅದೇ ಎರಡು ಟರ್ಮ್ನ ನಾವು ಹ್ಯಾಡ್ ಸಮ್ ಮಾಡಿದಾಗ ನಮ್ಗೆ ಏನ್ ಬರಬೇಕು -20 ಬರಬೇಕು. ಇಲ್ಲಿ ನೋಡ್ಕೊಳ್ಳಿ, 10 + 10 ಅಂದ್ರೆ 20, ಬಟ್ ಮೈನಸ್ ಇದೆ. ಸೊ ಅದರಿಂದ ಏನ್ ಮಾಡ್ತೀವಿ, ಇಲ್ಲೂ ಮೈನಸ್ ಹಾಕಿ, ಸೊ ಇಲ್ಲೂ ಮೈನಸ್. ಸೊ -10 ಎಷ್ಟು ಇದು -20. ಇಲ್ಲೂ ಮೈನಸ್ ಹಾಕ್ಬಿಡಿ, ಎಲ್ಲಿ ಮೈನಸ್ ಹಾಕ್ತೀವಿ ಅಲ್ಲೂ ಎರಡು ಕಡೆ ಮೈನಸ್. ಈಗ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, 10 ಇಂಟು 10 100. ಅರ್ಥ ಆಯ್ತಲ್ಲ. ಸೊ ಹಂಗಾರೆ -20x ನಾವು -10x ಅಂತ ಬರಿಬಹುದು. ಸೊ ಅದನ್ನ ಇಲ್ಲಿ ಬರೆಯೋದು ಈಗ 100x². ಸೊ -10x ಅಂತ ಬರೀತೀವಿ. ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ಏನಿದೆ +1 ಇದೆ =0 ಅಂತ ಬರೀತೀವಿ. ಈ ಸ್ಟೆಪ್ ಕ್ಲಿಯರ್.
ನೆಕ್ಸ್ಟ್ ಏನು ಮಾಡ್ತೀರಿ, ಈ ಎರಡು ಟರ್ಮ್ 10x ನ ಕಾಮನ್ ತೆಗೀರಿ. 10x ಆಯ್ತು ಅಂದ್ರೆ ಇಲ್ಲಿ 10x ಬಂತು, ಇಲ್ಲೂ 10x ಹೋದ್ರೆ -1. ನೆಕ್ಸ್ಟ್ ಏನ್ ಮಾಡ್ತೀರಾ, -1 ಈ ಎರಡರಲ್ಲಿ -1 ಕಾಮನ್ ತೆಗೀರಿ. ಅವಾಗ ಏನಾಗುತ್ತೆ 10x -1 ಅಂದ್ರೆ ಇಲ್ಲಿ -1 ಬರುತ್ತೆ, ಇಸ್ ಈಕ್ವಲ್ ಟು 0. 10x -1 10x -1, ಸೊ ಎರಡು ಕಡೆನೂ ಕಾಮನ್ ಇದೆ, ಸೊ ಅದನ್ನ ತೆಗ್ಬಿಡಿ. ಇಲ್ಲಿ ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯೋದೇನೋ 10x, ಇದು 10x -1 ಅಂದ್ರೆ ಇಲ್ಲಿ -1 ಇಸ್ ಈಕ್ವಲ್ ಟು 0. ಈಗ ಎರಡು ಟರ್ಮ್ ಸೆಪರೇಟ್ ಬರ್ಕೊಳ್ಳಿ. -1 ಇಸ್ ಈಕ್ವಲ್ ಟು 0, ಆರ್ ಇಲ್ಲೂ ಅಷ್ಟೇ 10x -1 ಇಸ್ ಈಕ್ವಲ್ ಟು 0. ಈಗೇನಾಯ್ತು, 10x -1 ಆ ಕಡೆ ಹೋಗ್ಲಿ, +1 ಆಯ್ತು. ಓಕೆ, ಇಲ್ಲೂ ಅಷ್ಟೇ 10x ಇದು ಈ ಕಡೆ ಹೋದ್ರೆ +1. ಸೊ ನಮ್ಗೆ x ಬೇಕು, ಸೊ 10 ಆ ಕಡೆ ಹೋದ್ರೆ 1/10 ಆಯ್ತು. ಇದು ಅಷ್ಟೇ, ಆ ಕಡೆ ಹೋದ್ರೆ 1/10. ಇದು ಈ ಕ್ವಶನ್ಸ್ಗೆ ಆನ್ಸರ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್, ಸಾಲ್ವ್ ದ ಪ್ರಾಬ್ಲಮ್ ಗಿವನ್ ಇನ್ ಎಕ್ಸಾಂಪಲ್ 1 ಅಂತ ಇದೆ. ಏನಂದಿದೆ ಎಕ್ಸಾಂಪಲ್ 1 ನೋಡಿ, ರಾಜ್ ಅಂಡ್ ಜೀವಿನ್ ಟುಗೆದರ್ ಹ್ಯಾವ್ 45 marbles. Both of them lost 5 marbles each, and the product of the numbers of the marbles they now have is 124. We would like to find out how many marbles they had to start with. So question simple ಇದೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ರಾಜ ಮತ್ತು ಜೀವಂತಿ ಇಬ್ರು ಸೇರಿ ಅವ್ರ ಹತ್ರ ಎಷ್ಟಿದೆ, 45 ಮಾರ್ಬಲ್ಸ್ ಇದೆ. ಆದರೆ ಬಟ್ 5 ಲಾಸ್ ಆಗುತ್ತೆ, 5 ಮಾರ್ಬಲ್ ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಹೇಳ್ತಿದ್ರೆ, ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್ ದೇ ನೌ ಹ್ಯಾವ್ ಇಸ್ 124. ಸೊ ಅವೆರಡೂ ಇಬ್ಬರದು ಎರಡು ಪ್ರಾಡಕ್ಟ್ ಮಾಡಿದಾಗ ಈಗ ಇರೋದು ಎಷ್ಟು, 124. ಸೊ ಹಂಗಾದ್ರೆ ನಾವೀಗ ಏನು ಮಾಡಬೇಕು, ವಿಡ್ ಲೈಕ್ ಟು ಫೈಂಡ್ ಔಟ್ ಹೌ ಮೆನಿ ಮಾರ್ಬಲ್ಸ್ ದೇ ಹ್ಯಾವ್ ಸ್ಟಾರ್ಟೆಡ್. ಸೊ ಎಷ್ಟು ಅವ್ರ ಹತ್ರ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಈ ರೀತಿಯಾಗಿ ನಾವು ಫಸ್ಟ್ ಏನು ಮಾಡ್ಕೊಳ್ಳೋಣ, ಲೆಟ್ ದ ನಂಬರ್ ಆಫ್ ಮಾರ್ಬಲ್ಸ್ ರಾಜ್ ಹ್ಯಾಡ್ ಬಿ. ಫಸ್ಟ್ ರಾಜ್ ಹತ್ರ ಎಷ್ಟಿದೆ ಅಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ದ ನಂಬರ್ ಆಫ್ ಮಾರ್ಬಲ್ಸ್ ಜೀವಂತ್ ಹ್ಯಾಡ್ ಬಿ. ಸೊ ಹಂಗಾರೆ ಇಲ್ಲಿ ನಾವು ಆಲ್ರೆಡಿ ಟೋಟಲ್ ಅವ್ರಿಬ್ರದ್ದು ಸೇರಿ ಎಷ್ಟಿದೆ, 45 ಅಂತ ಇದೆ. ಸೊ ಈಗ ಎಕ್ಸ್ ರಾಜು ಹತ್ರ ಇದ್ರೆ ನಾವು ಹಂಗಾರೆ ಜೀವಂತ ಹತ್ರ ಏನು ಮಾಡಬೇಕು, 45 - x ಅಂತ ಮಾಡಬೇಕು. ಆಗ ನಮಗೆ ಜೀವಂತ ಹತ್ರ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇಷ್ಟು ಈ ರೀತಿ ಬರ್ಕೊಳ್ಳಿ. ಇಷ್ಟ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಆಫ್ಟರ್ ನೆಕ್ಸ್ಟ್ ಓದಿ ಸೆಂಟೆನ್ಸ್, ಬೋತ್ ಆಫ್ ದೆಮ್ ಇಬ್ರು ಲಾಸ್ಟ್ 5 ಮಾರ್ಬಲ್ಸ್, ಇಬ್ರು ಸೇರಿ ಏನಾಗುತ್ತೆ 5 ಮಾರ್ಬಲ್ಸ್ ಲಾಸ್ ಆಗುತ್ತೆ. ಆಫ್ಟರ್ ಲಾಸ್ಟ್ 5 ಮಾರ್ಬಲ್ಸ್ ಅವಾಗ ಏನಾಗುತ್ತೆ, ಕಳೆದಾಗ ರಾಜ್ ಹತ್ರ ಇರುತ್ತೆ ಮೈನಸ್ ಮಾಡಬೇಕು. ಲಾಸ್ಟ್ ಅಂದ್ರೆ ಏನು, x -5 ಆಯಿತು. ಅದೇ ರೀತಿ ಜೀವಂತ್ ಹ್ಯಾಡ್, ಇಲ್ಲೂ ಅಷ್ಟೇ 45 - x ಅಗೈನ್ -5 ಮಾಡ್ಕೊಳ್ಳಿ. ಇಷ್ಟು ಕ್ಲಿಯರ್. ಅವಾಗ ಏನಾಯ್ತು ನೋಡ್ಕೊಳ್ಳಿ, 45 - 5 ಅಂದ್ರೆ 40 - x ಆಯ್ತು. ಓಕೆ, ಸೊ ನಿಮ್ಗೆ ಈಗ ಆಫ್ಟರ್ ಲಾಸ್ಟ್ ಆಫ್ 5 ಮಾರ್ಬಲ್ಸ್ ಯಾರ ಹತ್ರ, ರಾಜ್ ಹತ್ರ x -5 ಇದೆ, ಜೀವಂತ್ ಹತ್ರ 40 - x ಇದೆ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್ ದೇ ಹ್ಯಾವ್ ಇಸ್ 124. ಅಂದ್ರೆ ಇವೆರಡು ಪ್ರಾಡಕ್ಟ್ ಮಾಡಿದಾಗ ಎಷ್ಟು ಅವ್ರ ಹತ್ರ ಇರುತ್ತೆ, 124 ಇದೆ. ಅಂದ್ರೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಹೇಗೆ, x -5 ಮತ್ತೆ ಇದೆ 40 - x. ಇವೆರಡು ಪ್ರಾಡಕ್ಟ್ ಮಾಡಿದ್ರೆ ಅವ್ರ ಹತ್ರ ಇರೋದು ಎಷ್ಟಿರುತ್ತೆ, 124 ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾವಿಲ್ಲಿ ಬರ್ಕೊಳ್ತಾ ಇದ್ದೀವಿ. ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಅಂತ. 40 - x ಇಸ್ ಈಕ್ವಲ್ ಟು ಎಷ್ಟು ಅಂದ್ರೆ 124 ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಬರ್ಕೊ. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ನೋಡಿ, 40x ಅಲ್ಲೇ ಈಗ ನಾವೇನ್ ಮಾಡಿ, ಈ ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡೋಣ. x ಇಂಟು 40x, x ಇಂಟು -x ಏನಾಗುತ್ತೆ, -x². ಈ ಸ್ಟೆಪ್ ಕ್ಲಿಯರ್. ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. ಓಕೆ, 5 ಇಂಟು 40 200. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂಟು x 5x ಇಸ್ ಈಕ್ವಲ್ ಟು ಈ 124 ಇದೆ, ಅದನ್ನ ಇಲ್ಲಿ ಬರೀತಾ ಇದೆ. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಈ -5x² ಇಲ್ಲಿ ಬರ್ಕೊಂಡೆ, ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ನೋಡಿ, 40x 5x ಪ್ಲಸ್ 5x ಎಷ್ಟಾಗುತ್ತೆ, 45x ಆಯ್ತಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈ -200 124 ಈ ಕಡೆ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ, ಸೈನ್ ಚೇಂಜ್ ಆಗುತ್ತೆ, ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ನೋಡಿ, -x² ಹಾಗೆ ಬರ್ಕೊಳ್ಳಿ, ಮತ್ತೆ ಪ್ಲಸ್ 45 ಹಾಗೆ ಬರ್ಕೊಳ್ಳಿ. ಈ -200 -124 ಎಷ್ಟಾಗುತ್ತೆ,
324 ಆಯ್ತು ಇಸ್ ಈಕ್ವಲ್ ಟು 0. ನೋಡಿ ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ, ಮೈನಸ್ ಇದೆ. ಸೊ ಫಸ್ಟ್ ಜನರಲ್ ಆಗಿ ಫಸ್ಟ್ ಟರ್ಮ್ ಪಕ್ಕ ಪ್ಲಸ್ ಆಗಿ ಮಾಡ್ಕೊಳ್ತೀವಿ. ಸೊ ಕಂಪ್ಲೀಟ್ ಏನ್ ಮಾಡ್ತೀವಿ, ಈ ಎಂಟೈರ್ ಈಕ್ವೇಶನ್ ಮೈನಸ್ನ ಕಾಮನ್ ತೆಗೆದ್ಬಿಡಿ. ಅವಾಗ ಏನಾಗುತ್ತೆ, ಸೊ ಮೈನಸ್ ಇಲ್ಲಿ ಗೆಟ್ ಕ್ಯಾನ್ಸಲ್ ಇದೆ, ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಡಿವೈಡ್ ಬೈ ಮೈನಸ್ ಅಂದರೆ ಮೈನಸ್ 45x. ಸೊ ಇಲ್ಲಿ ಮೈನಸ್ ತೆಗೆದ್ರೆ ಪ್ಲಸ್ 324 ಇಸ್ ಈಕ್ವಲ್ ಟು 0. ಓಕೆ, ಈಗ ನಾವೇನು ಮಾಡ್ತೀವಿ, ಎದು ಕೋಎಫಿಷಿಯಂಟ್ ಏನು 1 ಅಂತ ಬರ್ಕೊಳ್ಳಿ, ಬಿದು ಕೋಎಫಿಷಿಯಂಟ್ ಏನು 45. ಓಕೆ, ಸೊ ಮೈನಸ್ ಇದೆ, ಸೊ ಮೈನಸ್ 45. ಸಿದು ಕೋಎಫಿಷಿಯಂಟ್ ಏನು 324, ಅದನ್ನ ಇಲ್ಲಿ ಬರೀತೇವೆ. ಇಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಈಗ ಈ ಒಂದು ಈಕ್ವೇಷನ್ನ ಫ್ಯಾಕ್ಟರೇಷನ್ಸ್ನ ಫೈಂಡ್ ಔಟ್ ಮಾಡಬೇಕು, ಸೊಲ್ಯೂಷನ್. ಸೊ ಅದರಿಂದ ನಾವೇನು ಮಾಡೋಣ, ಸೊ ಈ ಫಸ್ಟ್ನೇ ಸ್ಟೆಪ್ ಈ ಮಿಡಲ್ ಟರ್ಮ್ನ 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕು. ಈ 2 ಟರ್ಮ್ ಆಗಿ ಸ್ಪ್ಲಿಟ್ ಮಾಡ್ಬೇಕಾದ್ರೆ ಆ 2 ಟರ್ಮನ್ನ ಪ್ರೊಡಕ್ಟ್ ಮಾಡಿದ್ರೆ ಎ ಸಿಗೆ ಈಕ್ವಲ್ ಬರಬೇಕು. ಸೊ ಸಮ್ ಮಾಡಿದ್ರೆ ಬಿಗೆ ಈಕ್ವಲ್ ಇರಬೇಕು. ಎ ಸಿ ಅಂತಂದ್ರೇನು ಇಲ್ಲಿ ನೋಡ್ಕೊಳ್ಳಿ, ಎ ಅಂತಂದ್ರೇನು 1 ಇಂಟು ಸಿ ಅಂತಂದ್ರೇನು 324. ಈಗ 1 ಇಂಟು 324 ಅಂದರೆ 324. ಓಕೆ, ಅದೇ ಬಿ ಅಂತಂದ್ರೇನು ಮೈನಸ್ 46, 45. ಈಗ ನಾವೇನು ಈ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತೀವಲ್ಲ 2 ಟರ್ಮ್ ಆಗಿ, ಆ 2 ಟರ್ಮು ಪ್ರೊಡಕ್ಟ್ ಮಾಡಿದ್ರೆ 324 ಬರಬೇಕು. ಓಕೆ, ಅದೇ ಸಮ್ ಮಾಡಿದ್ರೆ ಮೈನಸ್ 45 ಬರಬೇಕು. ಈಗ ಹಂಗಾರೆ ಆ 2 ಟರ್ಮ್ ಯಾವುದು, ಯಾವ ರೀತಿ ಕಂಡುಹಿಡಿಯೋದು, ಇಲ್ಲೇನು ಪ್ರೊಡಕ್ಟ್ ಮಾಡಿರ್ತೀವಲ್ಲ ಆ ಟರ್ಮ್ನ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಜಸ್ಟ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ನೋಡಿ 2 1 2 6 2. ಓಕೆ, ಸೊ ಈ ರೀತಿ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 2 8. ಓಕೆ, 2 1. ನೆಕ್ಸ್ಟ್ 3 ಇದಾಗುತ್ತಾ, ಓಕೆ 3. ನೆಕ್ಸ್ಟ್ ನೋಡ್ಕೊಳ್ಳಿ 3 ಇಂದ ನೋಡಿ. ನೆಕ್ಸ್ಟ್ 3 2 3 7. ನೆಕ್ಸ್ಟ್ ಅಗೈನ್ 3 3 9. ನೆಕ್ಸ್ಟ್ 3 3. ನೆಕ್ಸ್ಟ್ 3 1. ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಫಸ್ಟ್ ನಾವೇನು ಮಾಡ್ತೀವಿ, ಈಗ ಈ ಟರ್ಮ್ನ 2 ಟರ್ಮ್ ಆಗಿ ಸ್ಪ್ಲಿಟ್ ಮಾಡಬೇಕು. ಸೊ ಈ ರೀತಿ ನಮ್ಗೆ ಇಷ್ಟು ಫ್ಯಾಕ್ಟರ್ಸ್ ಬಂದಿದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, 2 ರೀತಿ ನಾವು ಟರ್ಮ್ಸ್ನ ಬರ್ಕೊಳ್ತೀವಿ. 2 ಟರ್ಮ್ ಆಗಿ ಮಾತ್ರ ಬರ್ಕೊಳ್ಬೇಕು. ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಷ್ಟು 3-4 ಟರ್ಮ್ ತಗೊಳ್ಳಿ. ಈ ಟರ್ಮು, ಓಕೆ, ಈ ಟರ್ಮ್ ಪ್ಲಸ್ ಈ ಟರ್ಮ್, ಈ 3 ಟರ್ಮ್ ತಗೊಳ್ಳಿ. ಓಕೆ, ನೋಡಿ 2 ಇಂಟು 2 ಇಂಟು 3 ಇಂಟು 3 ಎಷ್ಟಾಗುತ್ತೆ, 36 ಆಯ್ತು. ಓಕೆ, ಅದೇ ರೀತಿ ಇನ್ನೆರಡು ಟರ್ಮ್ ಉಳ್ಕೋತು, ಯಾವುದು 3 ಇಂಟು 3 3 ಇಂಟು 3 ಎಷ್ಟಾಗುತ್ತೆ 9. ಈಗ ನಮ್ಗೆ ಇವೆರಡು ಟರ್ಮ್ ಸಿಕ್ತು. ಇವೆರಡು ಟರ್ಮ್ ಹೆಂಗ್ ಮಾಡ್ಕೊಳ್ತೀವಿ ಅಂದ್ರೆ, ನಮಗೆ ಪ್ರೊಡಕ್ಟ್ ಮಾಡಿದ್ರೆ 324 ಬೇಕು, ಮೈನಸ್ ಮಾಡಿದ್ರೆ ಮೈನಸ್ 45. ಸೊ ಆ ರೀತಿ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಆ ರೀತಿ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ಏನು ಮಾಡ್ತೀವಿ ನೋಡ್ಕೊಳ್ಳಿ, ಇಲ್ಲಿ 36 ಹಂಗೆ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಮೈನಸ್ 9 ಒಂದು 2 ಟರ್ಮ್ ಸಿಕ್ಕಿದೆ. ಓಕೆ, ಸೊ ನಾವೇನು ಮಾಡ್ತೀವಿ 9 36. ಸೊ ಇವೆರಡು ಟರ್ಮ್ ಓಕೆ ಪ್ರೊಡಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು, 324 ಬರಬೇಕು. ಅದೇ ರೀತಿ ಇದು ಎರಡೇ ಟರ್ಮು ಸಮ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು, ಮೈನಸ್ 45 ಬರಬೇಕು. ಸೊ ಹಂಗಾರೆ ನಾವೇನು ಮಾಡ್ತೀವಿ, ಸೈನ್ ಹಾಕ್ರಿ. ಈಗ ನೋಡಿ ಸೈನ್ ಹಾಕಿ, ನೋಡಿ ಇಲ್ಲಿ ಮೈನಸ್ 9 ಹಾಕಿ, ಇಲ್ಲಿ ಮೈನಸ್ ಹಾಕಿ. ನೋಡಿ ಇವೆರಡು ಆ್ಯಡ್ ಮಾಡಿದ್ರೆ ಮೈನಸ್ 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 ಆಗುತ್ತೆ. ಸೊ 9 36 ಮೈನಸ್ 5. ಅದೇ ರೀತಿ ಇಲ್ಲೂ ಮೈನಸ್ ಹಾಕೊಳ್ಳಿ. ಸೊ ಇದಕ್ಕೆ ಪ್ರಾಡಕ್ಟ್ ಮಾಡ್ಕೊಳ್ಳಿ, ಇವೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 ಇಂಟು 36 324. ಸೊ ನಮ್ಗೆ ಈಗ 2 ಟರ್ಮ್ ಸಿಕ್ತು. ಓಕೆ, ಹಾಗಾದ್ರೆ ನಾವು ಮೈನಸ್ 45ನ ಏನಂತ ಬರೀಬೋದು, ಮೈನಸ್ 9 ಮೈನಸ್ 36. ಅಂದರೆ ಮೈನಸ್ 45x ಅನ್ನ ಮೈನಸ್ 9x ಮೈನಸ್ 36x ಅಂತ ಬರೀಬೋದು. ಸೊ ಹಂಗಾರೆ ನಾವು ಇಲ್ಲಿ ಏನು ಮಾಡ್ತೀವಿ, ಈ ಮೈನಸ್ 45x ಬದಲು ಮೈನಸ್ 9x ಓಕೆ ಮೈನಸ್ 36x ಪ್ಲಸ್ 324 ಅಂತ ಬರಿತಾ ಇದ್ದೀವಿ, ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಳ್ಳಿ, ಈಗ ನಾವು ಕಾಮನ್ ತೆಗಿಯೋಣ. ಯಾವ್ದ ನೋಡ್ಕೊಳ್ಳಿ, ಇಲ್ಲಿ ಬರ್ಕೊಂಡಾಯ್ತಲ್ಲ, ಇಲ್ಲಿ ಏನು 2 ಟರ್ಮ್ ಸ್ಪ್ಲಿಟ್ ಮಾಡ್ಕೊಂಡಿದೀವಲ್ಲ, ಇಲ್ಲಿ ನಾವು ಎಕ್ಸ್ ಅನ್ನ ಕಾಮನ್ ತೆಗಿಬಿಡಿ ಈ 2 ಟರ್ಮಲ್ಲಿ. ಓಕೆ, ಸೊ ಅವಾಗ ಏನಾಯ್ತು, ಎಕ್ಸ್ ಮೈನಸ್ ಇಲ್ಲಿ ಎಕ್ಸ್ ಹೋಯ್ತು ಅಂದರೆ 9 ಆಯಿತು. ಕ್ಲಿಯರ್? ಇಲ್ಲಿ 2 ಟರ್ಮಲ್ಲಿ ನಾವು ಮೈನಸ್ 36ನ ಕಾಮನ್ ತೆಗೀರಿ. ಓಕೆ, ಇಲ್ಲಿ 36 ಮೈನಸ್ 30 ಅಂದರೆ ಇನ್ನು ಉಳಿಯೋದೇನು ಎಕ್ಸ್, ಇಲ್ಲಿ ಡಿವೈಡ್ ಬೈ 36 ಮಾಡ್ಕೊಂಡ್ರೆ ನಮ್ಗೆ ಏನು ಸಿಗುತ್ತೆ, ಮೈನಸ್ 9 36 9 324 ಆಗುತ್ತೆ, ಇಸ್ ಈಕ್ವಲ್ ಟು 0.
ಇಲ್ಲಿ x ಮೈನಸ್ 9 ಇಲ್ಲಿ x ಮೈನಸ್ 9 ಸೊ ಕಾಮನ್ ಇದೆ. ಸೊ ಆಗ ನಾವು x ಮೈನಸ್ 9 ಕಾಮನ್ ತೆಗಿಬೋದಾ? ಕ್ಲಿಯರ್? ಸೊ ಇಲ್ಲಿ x ಮೈನಸ್ 9 ಹೋದ್ರೆ ಇಲ್ಲೇ ಉಳಿಯೋದೇನು x, ಇಲ್ಲಿ x ಮೈನಸ್ 9 ಹೋದ್ರೆ -36 ಆಗುತ್ತೆ ಇಸ್ ಈಕ್ವಲ್ ಟು 0. ಈಗ ನಾವೇನ್ ಮಾಡ್ಕೊಳ್ಳೋಣ ನೋಡಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ಸೆಪರೇಟ್ ಮಾಡ್ಕೊಳ್ಳಿ. x ಮೈನಸ್ 9 ಇಸ್ ಈಕ್ವಲ್ ಟು 0. ಓಕೆ, ಅದೇ ರೀತಿ x ಮೈನಸ್ 36 ಈಕ್ವಲ್ ಟು 0. ಈಗ x ಈಕ್ವಲ್ ಟು 9, x ಈಕ್ವಲ್ ಟು ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ 36. ಸೊ ನಮ್ಗೀಗ ಎರಡು ಟರ್ಮ್ ಸಿಕ್ತು, ಎರಡು ಫ್ಯಾಕ್ಟರ್ ಸಿಕ್ತು. ಓಕೆ, ಎರಡು ಸೊಲ್ಯೂಷನ್ ಸಿಕ್ಕಿದೆ. ಸೊ ಹಂಗಾರೆ ನಾವು ಇಲ್ಲಿ ಏನು ತಗೊಂಡಿರ್ಬೋದು, ಅವ್ರೇನು ಕೇಳ್ತಾರೆ, ಇಫ್ ಇಲ್ಲಿ ಎರಡು ನಮಗೆ ಸೊಲ್ಯೂಷನ್ ಸಿಕ್ತು. ಆಗ ಅದಕ್ಕೋಸ್ಕರ ನಾವೇನು ಮಾಡ್ಬೋದು, ಏನಂತ ಇರ್ಬೋದು, ಇಫ್ ರಾಜ್ ಹ್ಯಾವ್ 36 ಮಾರ್ಬಲ್ಸ್ ದೆನ್ ಜೀವನ್ ಹ್ಯಾವ್ ಎಷ್ಟು 9 ಮಾರ್ಬಲ್ಸ್ ಅಂತ ಹೇಳ್ಬೋದು. ಅಥವಾ ಈ ರೀತಿನೇ ಹೇಳ್ಬೋದು, ಇಫ್ ರಾಜ್ ಹ್ಯಾವ್ 9 ಮಾರ್ಬಲ್ಸ್ ದೆನ್ ಜೀವನ್ ಹ್ಯಾವ್ 36 ಮಾರ್ಬಲ್ಸ್. ಎರಡು ರೀತಿನೂ ಈ ರೀತಿ ಕರೀಬೋದು. ಇದು ಈ ಕ್ವಶನ್ಸ್ಗೆ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸೆಕೆಂಡ್ ಸಬ್ ಕ್ವಶನ್ಸ್. ಸಾಲ್ವ್ ದ ಪ್ರಾಬ್ಲಮ್ ಗಿವನ್ ಇನ್ ಎಕ್ಸಾಂಪಲ್ 1. ಓಕೆ ನೋಡಿ, ಕ್ವಶನ್ ಓದ್ಕೊಂಬೇಡಿ. ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸ್ ಎ ಸರ್ಟೈನ್ ನಂಬರ್ ಆಫ್ ಟಾಯ್ಸ್ ಇನ್ ಎ ಡೇ. ಓಕೆ, ಕಾಟೇಜ್ ಇಂಡಸ್ಟ್ರಿ ಇದೆ, ಸಮ್ ಸರ್ಟೈನ್ ಅಷ್ಟು ಟಾಯ್ಸ್ ಪ್ರೊಡ್ಯೂಸ್ ಮಾಡ್ತಿದೆ ಒಂದು ದಿನಕ್ಕೆ. ನೆಕ್ಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಇನ್ ರುಪೀಸ್ ವಾಸ್ ಫೌಂಡ್ ಟು ಬಿ 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಇನ್ ಎ ಡೇ. ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಟಾಯ್ಗೆ ಎಷ್ಟು ಅಂತಂದ್ರೆ 55 ಮೈನಸ್ ನಂಬರ್ ಆಫ್ ಟೋಟಲ್ ಪ್ರೊಡ್ಯೂಸ್ ಇನ್ ಎ ಡೇಗೆ ಮೈನಸ್ ಮಾಡಬೇಕು. ಓಕೆ, ಆನ್ ಎ ಪರ್ಟಿಕ್ಯುಲರ್ ಡೇ, ಅವತ್ತು ಯಾವುದೋ ಒಂದು ದಿವಸ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ 750 rupees. ಒಂದಿನ ಟೋಟಲ್ ಕಾಸ್ಟ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ, 750 rupees ಬರುತ್ತೆ. ದೆನ್ ವಿ ವುಡ್ ಲೈಕ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಇನ್ ಆನ್ ದ ಡೇ. ಅಂದ್ರೆ ನಾವೇನ್ ಮಾಡಬೇಕು, ನಂಬರ್ ಆಫ್ ಟಾಯ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವು ಏನು ಕಂಡುಹಿಡಿಬೇಕು ಅದನ್ನ ಫಸ್ಟ್ ಬರ್ಕೊಳ್ಳಿ. ಓಕೆ, ಲೆಟ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಬಿ ಎಕ್ಸ್ ಅಂತ ತಗೊಳ್ಳಿ. ನೆಕ್ಸ್ಟ್, ಕಾಸ್ಟ್ ಆಫ್ ಈಚ್ ಟಾಯ್ ವಿಲ್ ಬಿ ಏನಾಗುತ್ತೆ, ಅವರೇ ಹೇಳ್ತಾ ಇದೆ ನೋಡಿ, 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್. ಅಂದ್ರೆ 55 ಮೈನಸ್, ಓಕೆ, ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಅಂದ್ರೆ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಅಂದ್ರೆ ಏನಂತ ತಗೊಂಡಿದ್ದೀವಿ, ಎಕ್ಸ್ ಅಂತ ತಗೊಂಡು 50 ಮೈನಸ್ ಎಕ್ಸ್ ಅಂತ ತಗೊಂಡಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಈಗ ನಮ್ಗೆ ಗೊತ್ತಿದೆ ಒಂದು ಫಾರ್ಮುಲಾ, ಏನು, ನಂಬರ್ ಆಫ್, ನೋಡ್ಕೊಳ್ಳಿ ಫಾರ್ಮುಲಾ, ನಮಗೆ ನಂಬರ್ ಆಫ್ ಟಾಯ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಟಾಯ್, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಅದರಿಂದ ನಾವೇನು ನೋಡ, ನಂಬರ್ ಆಫ್ ಟಾಯ್ಸ್ ಅಂದ್ರೆ ಏನು, ಎಕ್ಸ್, ಓಕೆ, ಇಂಟು ಕಾಸ್ಟ್ ಆಫ್ ಈಚ್ ಟಾಯ್ ಎಷ್ಟು, 55 ಮೈನಸ್ ಎಕ್ಸ್, ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಹಿಂಗೆ ಈಸ್ ಈಕ್ವಲ್ ಟು ಏನು, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಈಕ್ವಲ್, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಈಕ್ವಲ್ ಇದೆ. ಅದೆಷ್ಟು ಅವ್ರು ಹೇಳ್ತಾ ಇದ್ದಾರೆ ಕ್ವಶನ್ ನೋಡಿ, 750 rupees, 750ಗೆ ಈಕ್ವಲ್ ಇದೆ ಅಂತ ಹೇಳಿದೆ. ಓಕೆ, ಈಗ ನಾವೇನ್ ಮಾಡೋಣ, ಸಿಂಪ್ಲಿಫೈ ಮಾಡ್ತಾನೆ, ಎಕ್ಸ್ ಇಂಟು 55 ಏನಾಗುತ್ತೆ, 55x. ಓಕೆ, ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್, ಕ್ಲಿಯರ್, ಇಸ್ ಈಕ್ವಲ್ ಟು 750. ಅರ್ಥ ಇದೆಯಲ್ಲ? ಸೊ ನೋಡಿ, ಇದು ಗೊತ್ತಾಯ್ತಲ್ಲ ಫಾರ್ಮುಲಾ, ನಂಬರ್ ಆಫ್ ಟಾಯ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಟಾಯ್ಸ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಂಬರ್ ಆಫ್ ಟಾಯ್ಸ್ ಅಂದ್ರೆ ಎಕ್ಸ್, ನೆಕ್ಸ್ಟ್ ಕಾಸ್ಟ್ ಆಫ್ ಈಚ್ ಟಾಯ್ ಅಂದ್ರೆ 55 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು, 750 ಕ್ವಶನ್ ಅಲ್ಲೇ ಕೊಟ್ಟಿದೆ. ಈಗ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀವಿ. ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಹೈಯೆಸ್ಟ್ ಡಿಗ್ರಿ ಮೈನಸ್ ಎಕ್ಸ್ ಸ್ಕ್ವೇರ್ ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ಲಸ್ 55x ಬರ್ಕೊಳ್ಳಿ. ಓಕೆ, 750 ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ 750 ಈಸ್ ಈಕ್ವಲ್ ಟು 0. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಮೈನಸ್ ನ ಕಂಪ್ಲೀಟ್ ಆಗಿ ತೆಗ್ದ್ಬಿಡಿ. ಸೊ ಕಾಮನ್ ತೆಗೀರಿ, ಅವಾಗ ಏನಾಗುತ್ತೆ, ಜಸ್ಟ್ ಸೈನ್ ಚೇಂಜ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ 55 ಆಗುತ್ತೆ. ಇಲ್ಲಿ ಮೈನಸ್ 750 ಇದ್ದು ಪ್ಲಸ್ 750 ಆಗುತ್ತೆ, ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ, ಈ ಈಕ್ವೇಶನ್ ಯಾವ್ದಕ್ಕೆ ಇದೆ ಕಂಪೇರ್ ಮಾಡಿ ನೋಡಿ, ax ಸ್ಕ್ವೇರ್, ಓಕೆ, ಪ್ಲಸ್ bx, ಓಕೆ, ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಈಕ್ವೇಶನ್ ಇದೆ. ಈಗ ನಾವೇನ್ ಮಾಡ್ತೀವಿ, ಇದನ್ನು ನಾವು ಫ್ಯಾಕ್ಟ್ರೇಷನ್ ಮಾಡಬೇಕು. ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫ್ಯಾಕ್ಟ್ರೇಷನ್ಸ್ ಅಂದ್ರೆ ಈ ಮಿಡಲ್ ಟರ್ಮ್ ಅನ್ನು ನಾವು ಏನ್ ಮಾಡಬೇಕು, 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕು. ಇಲ್ಲಿ ನಾವು ಯಾವ ರೀತಿಯನ್ನ ನೋಡ್ಕೊಳ್ಳಿ. ಸೊ ಏನ್ ಈಕ್ವೇಶನ್ ಅದನ್ನ ಬರ್ಕೊಂಡ್ವಿ, ಇದು ax ಸ್ಕ್ವೇರ್ ಪ್ಲಸ್ b ಕಂಪೇರ್ ಮಾಡಿದ್ವಿ. a ಅಂತಂದ್ರೆ ಏನು, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿಲ್ಲ ಅಂದ್ರೆ 1, b ಇದು ಕೋಎಫಿಷಿಯಂಟ್ ಏನು ಮೈನಸ್ 55, ಅದನ್ನ ಇಲ್ಲಿ ಬರಿತಾ ಇದ್ದೀನಿ. c ಇದು ಕೋಎಫಿಷಿಯಂಟ್ ಏನು 750,
ಈಗ ನೋಡ್ಕೊಳ್ಳಿ, ಈಗ ಏನ್ ಮಾಡಬೇಕು, ಈ -55 ಇದೆಯಲ್ಲ, ಎರಡು ಟರ್ಮ್ ಆಗಿ ಸ್ಪ್ಲಿಟ್ ಮಾಡಬೇಕು. ಆ ಎರಡು ಟರ್ಮ್ ಎರಡು ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್. ಅದು ಯಾವುದಕ್ಕೆ? ಆ ಎರಡು ಟರ್ಮ್ ನ ಪ್ರೊಡಕ್ಟ್ ಮಾಡಿದ್ರೆ ಎ ಸಿ ಈಕ್ವಲ್ ಇರಬೇಕು. ಎ ಸಿ ಅಂದ್ರೆ ಏನು? 1, ಎ ಅಂದ್ರೆ 1 ಇಂಟು ಸಿ ಅಂದ್ರೆ ಏನು? 750. 1 ಇಂಟು 750 750. ಅದೇ ರೀತಿ ಸಮ್ ಬಿ ಅಂತಂದ್ರೆ -55. ಓಕೆ, ಈ ರೀತಿ ಇದೆ. ಅಂದ್ರೆ ಈ ಎರಡು ಮಿಡಲ್ ಟರ್ಮ್ ಏನ್ ಟೂ ಟರ್ಮ್ ಆಗಿ ಸ್ಪ್ಲಿಟ್ ಮಾಡ್ತೀವಿ, ಎರಡು ಕಂಡೀಷನ್ ಸ್ಯಾಟಿಸ್ಫಿಕೇಶನ್. ಫಸ್ಟ್ನೇ ಕಂಡೀಷನ್ ಪ್ರೊಡಕ್ಟ್ ಮಾಡಿದ್ರೆ 750 ಬರಬೇಕು, ಸಮ್ ಮಾಡಿದ್ರೆ -55 ಬರಬೇಕು. ಹಂಗಾರೆ ಆ ಎರಡು ಟರ್ಮ್ ಯಾವ ರೀತಿ ಕಂಡುಹಿಡ್ಕೊಳ್ಳೋದು, ಅದು ಇಂಪಾರ್ಟೆಂಟ್. ಏನ್ ನಮಗೆ ಪ್ರಾಡಕ್ಟ್ ಏನಿದೆಯಲ್ಲ 750, ಇದನ್ನ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ತೀವಿ, ಆ ಎರಡು ಟರ್ಮ್ ಮಾತ್ರ ಬರಂಗ್ ಮಾಡ್ಕೋಬೇಕು. ಅಂದ್ರೆ ನಾವು ಸಮ್ ಮಾಡಿದಾಗ -50 ಬರಂಗ್ ಮಾಡ್ಕೋಬೇಕು. ಹಂಗಾದ್ರೆ ನಾವೇನ್ ಮಾಡ್ತೀವಿ ನೋಡಿ, 2 ಇಂಟು 3 ಇಂಟು 5 30 ಆಗುತ್ತೆ. 5 ಇಂಟು 5 25. ನಮ್ಗೆ ಈಗ ಎರಡು ಟರ್ಮ್ ಸಿಕ್ತು. ಇಲ್ಲಿ ನೋಡ್ಕೊಳ್ಳಿ, ಈ ಎರಡು ಟರ್ಮ್ ನಾವಿಲ್ಲಿ ಬರ್ಕೊಳ್ಳೋಣ. ಓಕೆ, ಒಂದು ಫಸ್ಟ್ ಏನ್ ಮಾಡ್ತೀರಾ ನೋಡ್ಕೊಳ್ಳಿ, ಈಗ 30 ಅಂತ ಮಾಡ್ಕೊಳ್ಳಿ, 30 25 ಅಂತ ಮಾಡ್ಕೊಳ್ಳಿ. ಈ ಎರಡು ಪ್ರೊಡಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? 750 ಬರಬೇಕು. ಅದೇ ರೀತಿ ಇದೇ ಎರಡು ಟರ್ಮ್ನ ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಎಷ್ಟು ಬರಬೇಕು? -55 ಬರಬೇಕು. ಈಗ ನೋಡಿ ಸೈನ್ ಹಾಕೋಬೇಕು. ಈಗ 30 + 25 ಅಂದ್ರೆ 55, ಬಟ್ ಇಲ್ಲಿ ಮೈನಸ್ ಇದೆ. ಓಕೆ, ಅದರಿಂದ ನಾವೇನ್ ಮಾಡ್ತೀವಿ, ಸೊ ಇಲ್ಲೂ ಮೈನಸ್ ಹಾಕೊಳ್ಳಿ, ಸೊ ಇಲ್ಲೂ ಮೈನಸ್ ಹಾಕಿ, ಅವಾಗ ಏನೈತೆ? -55. ಸೊ ಅದೇ ರೀತಿ ಇಲ್ಲೂ ಹಾಕೋಬೇಕು, ಅಪ್ಲೈ ಮಾಡಬೇಕು. ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 30 ಇಂಟು 25 ಅಂದ್ರೆ 750. ನೋಡಿ, ಈಗ ಎರಡು ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ಈ -55 ಬದಲು ನಾವೇನಂತ ಬರೀಬಹುದು? -30 -25 ಅಂತ ಬರೀಬಹುದು. ಅದರಿಂದ ನಾವು ಇಲ್ಲಿ ಏನ್ ಮಾಡ್ತೀವಿ, -55x ಬದಲು -30x -25x ಅಂತ ಬರೀಬಹುದು. ಓಕೆ, ಅದನ್ನ ಇಲ್ಲಿ ಬರೀರಿ, x², ಓಕೆ, -30x -25x ಪ್ಲಸ್ 750 ಬರೀತೀವಿ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ, ಎಕ್ಸ್ ನ ಕಾಮನ್ ತೆಗೀರಿ, ಇಲ್ಲಿ ಎರಡು ಕಡೆ ಇದೆ. ಇಲ್ಲಿ ಎಕ್ಸ್ ಹೋದ್ರೆ ಎಕ್ಸ್, ಮೈನಸ್ ಇಲ್ಲಿ ಎಕ್ಸ್ ಹೋದ್ರೆ -30 ಆಯ್ತು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಇಲ್ಲಿ 25 ನ -25 ನ ಕಾಮನ್ ತೆಗೀರಿ. ಇಲ್ಲಿ -25 ಹೋದ್ರೆ ಪ್ಲಸ್ ಎಕ್ಸ್ ಆಗುತ್ತೆ, ಮೈನಸ್ ಡಿವೈಡ್ ಬೈ 25 ಅಂತಂದ್ರೆ 30 750 ಆಗುತ್ತೆ, ಇಸ್ ಈಕ್ವಲ್ ಟು 0. ಇಲ್ಲಿ x -30, ಇಲ್ಲಿ x -30, ಸೊ x -30 ಕಾಮನ್ ತೆಗ್ಬಿಡಿ. ಇಲ್ಲಿ x -30 ತೆಗೆದ್ರೆ ಇನ್ನು ಉಳಿಯೋದೇನೋ ಎಕ್ಸ್. ಇಲ್ಲಿ x -30 ಹೋದ್ರೆ -20. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್, ಈಗ ಎರಡು ಸೆಪರೇಟ್ ಮಾಡ್ಕೊಳ್ಳಿ. x -30 ಇಸ್ ಈಕ್ವಲ್ ಟು 0. ಇಲ್ಲ ಅಷ್ಟೇ, x -25 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ x ಈಕ್ವಲ್ ಟು ಆ ಕಡೆ ಹೋದ್ರೆ 30, ಇಲ್ಲಿ x -25 ಈ ಕಡೆ ಹೋದ್ರೆ +20. ಇಷ್ಟು ಕ್ಲಿಯರ್? ನಮ್ಗೆ ಈಗ ಎರಡು ಸೊಲ್ಯೂಷನ್ ಸಿಕ್ಕಿದೆ. ಏನೋ x ಈಕ್ವಲ್ ಟು 30, ಇನ್ನೊಂದು x ಈಕ್ವಲ್ ಟು 25. ಸೊ ಹಾಗಾದ್ರೆ ಆನ್ಸರ್ ಸಿಕ್ತು. ಹಂಗಾರೆ ನಾವೇನಂತ ಬರೀಬಹುದು ನೋಡ್ಕೊಳ್ಳಿ, ನಂಬರ್ ಆಫ್ ಟಾಯ್ಸ್ ವಿಲ್ ಬಿ ಐದರ್ 30 ಆರ ಆಗ್ಬೋದು ಅಥವಾ 25 ಆಗ್ಬೋದು. ಇದು ಈ ಕ್ವಶನ್ಸ್ಗೆ ಆನ್ಸರ್. Find two numbers whose sum is 27 and product is 182. ಸೊ ಕ್ವಶನ್ ಸಿಂಪಲ್ ಇದೆ. ಸಮ್ ಮಾಡಿದ್ರೆ 27 ಇರುತ್ತೆ, ಸೊ ಪ್ರಾಡಕ್ಟ್ ಮಾಡಿದ್ರೆ 182. ಹಂಗಾದ್ರೆ ನಾವು ಎರಡು ನಂಬರ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವೇನ್ ಮಾಡ್ಕೊಂಡ, ಫಸ್ಟ್ ನಂಬರ್ ನಾವು x ಅಂತ ತಗೋಣ. ನೆಕ್ಸ್ಟ್ ಏನ್ ಹೇಳ್ತಾರೆ, ಸಮ್ ಇಸ್ 27. ಎರಡು ನಂಬರ್ನು ಸಮ್ ಮಾಡಿದ್ರೆ, ಫಸ್ಟ್ ಟರ್ಮ್ ಮತ್ತೆ ಎರಡು ನಂಬರ್ನು ಆಡ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 27. ಹಂಗ ನಾವು ಫಸ್ಟ್ ಟರ್ಮ್ ಅಂದ್ರೆ ಏನೋ ತಗೊಂಡಿದೀವಿ, ಇಲ್ಲಿ x ಅಂತ ತಗೊಂಡಿದ್ವಿ. ಓಕೆ, ಇಲ್ಲಿ ನೋಡಿ x ಅಂತ ತಗೊಂಡಿದ್ವಿ. ಈಗ ನಾವೇನ್ ಮಾಡ್ತೀವಿ, ಫಸ್ಟ್ ನಂಬರ್ನ x ಅಂತ ತಗೊಂಡ್ಮೇಲೆ ಇಲ್ಲೇನ್ ನಾನು ತಗೊಳ್ಳೋಣ, x ಪ್ಲಸ್ ಸೆಕೆಂಡ್ ಟರ್ಮ್. ಓಕೆ, x ಪ್ಲಸ್ ಸೆಕೆಂಡ್. ಈಗ ನೆಕ್ಸ್ಟ್ ನಮ್ಗೆ ಸೆಕೆಂಡ್ ಟರ್ಮ್ ಬೇಕು, ಸೆಕೆಂಡ್ ನಂಬರ್ ಬೇಕಲ್ಲ. ಸೆಕೆಂಡ್ ನಂಬರ್ ಈಸ್ ಈಕ್ವಲ್ ಟು ಈ 27 ಹಾಗೆ ಇರ್ಲಿ, x ಆ ಕಡೆ ಹೋದ್ರೆ ಮೈನಸ್ ಆಯ್ತು. ಆಗ ನಾವು ಸೆಕೆಂಡ್ ನಂಬರ್ನ ಏನಂತ ಬರೀತೀವಿ, 27 ಮೈನಸ್ x ಅಂತ ಬರೀಬೋದಲ್ಲ. ಓಕೆ, ನಮ್ಗೆ ಈಗ ಎರಡು ನಂಬರ್ನ ತಗೊಂಡಾಯ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ, ಪ್ರಾಡಕ್ಟ್ ಈಸ್ 182 ಅಂತ ಹೇಳ್ತಾರೆ. ಅಂದ್ರೆ ಇದು ಫಸ್ಟ್ನೇ ನಂಬರ್, ಇದು ಸೆಕೆಂಡ್ನೇ ನಂಬರ್, ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ? 182 ಅಂತ ಹೇಳ್ತಾ ಇದೆ. ಸೊ ಅದರಿಂದ ಫಸ್ಟ್ ನಂಬರ್ ಬರ್ಕೊಂಡಿದ್ವಿ, ಸೆಕೆಂಡ್ ನಂಬರ್ನ ಇಲ್ಲಿ ಬರ್ಕೊಳ್ಳಿ, 27 ಇಂಟು ಎರಡು ಪ್ರಾಡಕ್ಟ್ ಮಾಡಿದ್ರೆ 182 ಅಂತ ಹೇಳ್ತಾ ಇದೆ. ಓಕೆ, ಇಲ್ಲಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೋಡ್ಕೊಳ್ಳಿ, x ಇಂಟು 27 ಏನಾಗುತ್ತೆ?
27x. x into x square. So minus ಇದೆ. So minus x square. Clear? Next step ನೋಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತೀರಾ? ಸೊ ಇಲ್ಲೇನಿದೆ is equal to 182. ಈಗ ರೀಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಹೈಯೆಸ್ಟ್ ಡಿಗ್ರಿ ಬಿಟ್ಕೊಳ್ಳಿ, ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ 27x. ಈ 182 ಈ ಕಡೆ ಬರಲಿ, ಸೊ ಮೈನಸ್ 182 ಬರುತ್ತೆ, is equal to 0. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡಿ, ಈ ಮೈನಸ್ ನ ಎಂಟೈರ್ ಈಕ್ವೇಶನ್ ರಿಮೂವ್ ಮಾಡೋಣ. ಹಂಗಾರೆ ಸೈನ್ ಚೇಂಜ್ ಆಗುತ್ತೆ ನೋಡಿ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಎಕ್ಸ್ ಸ್ಕ್ವೇರ್. ಸೊ ಪ್ಲಸ್ 27x ಇದ್ದಿದ್ದು ಮೈನಸ್ 27x ಆಗುತ್ತೆ. ಮೈನಸ್ 182 ಇದ್ದಿದ್ದು ಪ್ಲಸ್ 182 ಆಗುತ್ತೆ, ಇಸ್ ಈಕ್ವಲ್ ಟು 0. ಸೊ ಈ ಈಕ್ವೇಶನ್ ಯಾವ್ದಕ್ಕೆ ಕಂಪೇರ್ ಮಾಡಿ? ಇದಕ್ಕೆ ಮಾಡಿ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದಕ್ಕೆ ಕಂಪೇರ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ, a ಕೋಶೆಂಟ್ ಅಂದ್ರೆ ಏನು? 1. b ಕೋಶೆಂಟ್ ಏನು? ಮೈನಸ್ 27. c ಅಂತಂದ್ರೆ ಏನು? 182. ಓಕೆ, ಈಗ ಬರ್ಕೊಂಡಾಯ್ತು. ಈಗ ನಾವೇನ್ ಮಾಡ್ಬೇಕು? ಈ ಈಕ್ವೇಶನ್ಸ್ ನ ಫ್ಯಾಕ್ಟರೇಷನ್ ಮಾಡ್ಬೇಕು. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಈ ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ಬೇಕು, 2 ನಂಬರ್ 2 ಟರ್ಮ್ ಆಗಿ. ಸೊ ಹಾಗಾದ್ರೆ ಆ 2 ಟರ್ಮ್ 2 ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಗಬೇಕು. ಒಂದು ಪ್ರಾಡಕ್ಟ್ ಮಾಡಿದ್ರೆ ಎ ಸಿ ಈಕ್ವಲ್ ಬರಬೇಕು. ಎ ಸಿ ಅಂದ್ರೆ ಏನು? 1 ಇಂಟು ಸಿ ಅಂದ್ರೆ 182. ಓಕೆ, 180 ಅಂದ್ರೆ 182. ಆ 2 ಟರ್ಮ್ ಪ್ರಾಡಕ್ಟ್ ಮಾಡಿದ್ರೆ 182 ಬರಬೇಕು. ಅದೇ ರೀತಿ ಸಮ್ ಮಾಡಿದ್ರೆ ಬಿ ಗೆ ಈಕ್ವಲ್ ಬರಬೇಕು, ಅಂದ್ರೆ ಮೈನಸ್ 27ಗೆ ಈಕ್ವಲ್ ಬರಬೇಕು. ಹಂಗಾರೆ ಆ 2 ಟರ್ಮ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ನಂಬರ್ಸ್ ನ ಸಿಂಪಲ್, ಜಸ್ಟ್ ಏನ್ ಪ್ರಾಡಕ್ಟ್ ಮಾಡಿರ್ತೀವಲ್ಲ 182 ನ ನೀವು ಜಸ್ಟ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳಿ. 180 ಫಸ್ಟ್ 2 ಇಂದ ತಗೊಳ್ಳಿ. 2 9s 2 1s. ಓಕೆ, ನೆಕ್ಸ್ಟ್ 7 ಮಾಡ್ಕೊಳ್ಳಿ. 7 1s. ನೆಕ್ಸ್ಟ್ 7 3s 21. ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಳ್ಳಿ, 13 ಇದೆ. 13 1. ಇಷ್ಟು ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಈಗ ನಾವು ಇಲ್ಲಿ 2 ಟರ್ಮ್ ಮಾತ್ರ ತಗೊಳ್ಬೇಕು. ಓಕೆ, ಯಾವ ಟರ್ಮ್? ಫಸ್ಟ್ ಏನ್ ಮಾಡೋಣ? ಈ 2 ಟರ್ಮ್ ತಗೊಳ್ಳಿ. ಇದೊಂದು ಟರ್ಮ್ ಆಯ್ತು. ಸೊ ನೋಡ್ಕೊಳ್ಳಿ, 7 ಇಂಟು 2 14 ಆಗುತ್ತೆ. ಓಕೆ, ಇಂಟು ಮತ್ತೆ ಇನ್ನೊಂದು ಟರ್ಮ್ 13. ಇಷ್ಟ ಅರ್ಥ ಆಯ್ತಲ್ಲ? ಸೊ ಈಗ ನಾವು 2 ಟರ್ಮ್ ನ ನೋಡಿ, ಈ 2 ಕಂಡೀಷನ್ಗೆ ಸ್ಯಾಟಿಸ್ಫಿಕೇಶನ್ ಆಗಬೇಕು. ಅದರಿಂದ ಏನ್ ಮಾಡೋಣ? ಫಸ್ಟ್ 14 ಓಕೆ 13 ಮಾಡ್ಕೊಳ್ಳಿ. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 182 ಬರುತ್ತೆ. ಆದ್ರೆ ಇವೆರಡನ್ನು ಆಡ್ ಮಾಡಿದಾಗ 27 ಬರಬೇಕು, ಮೈನಸ್ 27 ಬರಬೇಕು. ಎಷ್ಟೋ 14 ಮತ್ತೆ 13 ಇವೆರಡನ್ನು ಆಡ್ ಮಾಡಿದ್ರೆ ಮೈನಸ್ 27. ಜಸ್ಟ್ ಪ್ಲಸ್ ಆಡ್ ಮಾಡಿದ್ರೆ ಪ್ಲಸ್ 27, ಬಟ್ ಇಲ್ಲಿ ಮೈನಸ್ ಇದೆ. ಸೊ ಅದರಿಂದ ನಾವೇನ್ ಮಾಡೋಣ? 2 ಕಡೆ ಮೈನಸ್ ಹಾಕ್ಬಿಡಿ. ಹಾಗೇನೈತೆ? ಮೈನಸ್ 27. ಸೊ ಇಲ್ಲೂ ಅಷ್ಟೇ. ಸೊ ಇಲ್ಲೂ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 14 ಇಂಟು 13 182. ಇಲ್ಲೂ ಮೈನಸ್ 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 ಆಗುತ್ತೆ. ಹೈಯೆಸ್ಟ್ ನಂಬರ್ ವ್ಯಾಲ್ಯೂ ಮೈನಸ್ ಇದ್ರೆ ಮೈನಸ್ ಬರ್ಕೊಟ್ಟು 14 13 ಅಂದ್ರೆ 27. ಸೊ ಹಂಗಾರೆ ಈ ಮೈನಸ್ 27 ನಾವೇನಂತ ಬರೀಬಹುದು? ಮೈನಸ್ 14 ಮೈನಸ್ 13 ಅಂತ ಬರೀಬಹುದು. ಓಕೆ, ಸೊ ಹಂಗಾರೆ ಬರ್ಕೊಳ್ಳಿ. ಈಗ ಎಕ್ಸ್ ಸ್ಕ್ವಯರ್, ಓಕೆ, ಈ ಮೈನಸ್ 27 ನಾವೀಗ ಏನ್ ಮಾಡ್ತಾ ಇದೀವಿ? ಮೈನಸ್ 14x ಮೈನಸ್ 13x ಪ್ಲಸ್ 182 ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ತೀರಾ? ಈ 2 ಟರ್ಮ್ ಅಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗಿಬಿಡಿ. ಓಕೆ, ಇಲ್ಲಿ ಎಕ್ಸ್ ಆಯ್ತು ಅಂದ್ರೆ 1x ಹೊಡ್ಕೊಂಡು, ಇಲ್ಲಿ ಎಕ್ಸ್ ಆಯ್ತು ಅಂದ್ರೆ 14. ಓಕೆ, ಇಷ್ಟು ಕ್ಲಿಯರ್? ನೆಕ್ಸ್ಟ್ ಇಲ್ಲಿ 2ರಲ್ಲೂ ನಾವು ಮೈನಸ್ 13 ತೆಗ್ಬಿಡಿ. ಇಲ್ಲಿ ಉಳಿಯೋದು ಎಕ್ಸ್. ನೆಕ್ಸ್ಟ್ ಮೈನಸ್ 13 180 ಬೈ ಮೈನಸ್ 13 ಅಂದ್ರೆ ಮೈನಸ್ 114 ಆಗುತ್ತೆ. 14 ಡಿವೈಸ್ 182 ಬರುತ್ತೆ, ಇಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಎಕ್ಸ್ ಮೈನಸ್ 14, ಇಲ್ಲ ಎಕ್ಸ್ ಮೈನಸ್ 14. ಸೊ ಎಕ್ಸ್ ಮೈನಸ್ 14 ನ ಕಾಮನ್ ತೆಗ್ಬಿಡಿ. ಇಲ್ಲಿ ಕಾಮನ್ ತೆಗೆದ್ರೆ ಇನ್ನು ಉಳಿಯೋದು ಎಕ್ಸ್. ಇಲ್ಲ ಎಕ್ಸ್ ಮೈನಸ್ 14 ಹೋದ್ರೆ ಮೈನಸ್ 13 ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ತೀರಾ? ಎರಡನ್ನು ಸೆಪರೇಟ್ ಮಾಡ್ಕೊಳ್ಳಿ. ಎಕ್ಸ್ ಮೈನಸ್ 14 ಇಸ್ ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 13 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನ್ ಮಾಡ್ತೀರಾ? ಎಕ್ಸ್ ಈಕ್ವಲ್ ಟು ಮೈನಸ್ 14 ಆ ಕಡೆ ಹೋದ್ರೆ ಪ್ಲಸ್ 14, ಇಲ್ಲ ಎಕ್ಸ್ ಈ ಕಡೆ ಹೋದ್ರೆ ಪ್ಲಸ್ 13.
ಸೊ ನಮ್ಗೀಗ ಎರಡು ನಂಬರು ಸಿಕ್ತು. x equal to 14, x equal to 13. ಸೊ ಅದನ್ನ ಇಲ್ಲಿ ಬರೀಬೇಕು. ಒಂದು 14, ಇನ್ನೊಂದು 13. ಇದು ಈ ಕ್ವಶನ್ಸ್ಗೆ ಆನ್ಸರ್. Next question number 4. Find two consecutive positive integers, sum of whose square is 365. Just simple ಆಗಿ ಹೇಳ್ತಾರೆ. Just ಅವ್ರು ಏನು ಹೇಳಿದ್ರೆ consecutive positive integers. Consecutive ಅಂದ್ರೆ ಎಕ್ಸಾಂಪಲ್ ನೋಡ್ಕೊಳ್ಳಿ. 1, 2, 3, 4, 5. ಓಕೆ, ಜನರಲ್ ಆಗಿ ನಂಬರ್ ಇದೆ. ಫಸ್ಟ್ ನಂಬರ್ x ಅಂತ ತಗೊಳ್ಳಿ. ಸೆಕೆಂಡ್, ಸೊ ಇಲ್ಲಿ 1 ಆಗಿದೆ, ನೆಕ್ಸ್ಟ್ 2 2 ಬರ್ಬೇಕಾದ್ರೆ ಏನು 1 ಪ್ಲಸ್ 1 ಆಡ್ ಮಾಡಿದ್ರೆ 2 ತಾನೆ. ಅದೇ ರೀತಿ ಸೆಕೆಂಡ್ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಅಂದ್ರೆ x ಪ್ಲಸ್ 1 ಜನರಲ್ ಆಗಿ. ಓಕೆ, ಅದಕ್ಕೋಸ್ಕರ ನಾವೇನ್ ಮಾಡೋಣ, ಲೆಟ್ ದ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಬಿ. ಫಸ್ಟ್ ನಂಬರ್ x ಅಂತ ತಗೊಂಡಿದ್ವಿ, ಎರಡನೇದು x ಪ್ಲಸ್ 1 ಅಂತ ತಗೊಂಡಿದ್ವಿ. ಇಷ್ಟು ಕ್ಲಿಯರ್? ಓಕೆ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟಿಜರ್ ಅಂತ. ಇಲ್ಲೇನ್ ಹೇಳ್ತಾ ಇದಾರೆ, ಸಮ್ ಆಫ್ ಹೂಸ್ ಸ್ಕ್ವೇರ್ ಈಸ್ ಅಂದ್ರೆ ಎರಡು ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಇದೆ. ಸೊ ಅದ್ರದ್ದು ಸ್ಕ್ವೇರ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ, ಫಸ್ಟ್ನೇದು ಸ್ಕ್ವೇರ್ ಮಾಡಿದ್ವಿ. ಓಕೆ, ಎರಡನೇ ಟರ್ಮ್ದು ಸ್ಕ್ವೇರ್ ಮಾಡ್ತಾ ಇದ್ವಿ, ಸ್ಕ್ವೇರ್ ಆಯ್ತು. ಓಕೆ, ಸ್ಕ್ವೇರ್ಸ್ ಸಮ್ ಅಂತ ಹೇಳ್ತಾರೆ. ಅಂದ್ರೆ ಇವೆರಡನೇ ಏನ್ ಮಾಡ್ಬೇಕು, ಸಮ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಈ ಎಷ್ಟು ಈಕ್ವಲ್ ಈಸ್ 365 ಅಂತ ಹೇಳ್ತಾರೆ. ಸೊ ಅದನ್ನೇ ಬನ್ನಿ 365. ಇಷ್ಟೇ ಕ್ಲಿಯರ್? ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಈ ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ನೋಡಿ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಆ ಫಾರ್ಮ್ ಅಲ್ಲಿ ಇರೋದ್ರಿಂದ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ನೋಡಿ, ಪ್ಲಸ್ ಓಕೆ ಎಕ್ಸ್ ಸ್ಕ್ವೇರ್, a ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 2ab ಅಂದ್ರೆ 2 ಇಂಟು a ಅಂತಂದ್ರೆ x ಇಂಟು ಬಿ. ಓಕೆ, ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ಇಷ್ಟು ಕ್ಲಿಯರ್? ಇಸ್ ಈಕ್ವಲ್ ಟು 365. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 2x ಸ್ಕ್ವೇರ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ 1 ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 2x ಇಂಟು 1 ಏನಾಗುತ್ತೆ, 2x ಇಸ್ ಈಕ್ವಲ್ ಟು 365. ಇಷ್ಟ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡ್ಕೊಳ್ಳಿ, 2x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 365. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ, 2x ಸ್ಕ್ವೇರ್ ಪ್ಲಸ್ 2x ಓಕೆ ಪ್ಲಸ್ 1 ಅಲ್ಲೇ ಇರಲಿ, ಈ ಕಡೆ ಬಂದ್ರೆ ಮೈನಸ್ 365 ಆಯ್ತು. ನೆಕ್ಸ್ಟ್ ಸ್ಟೆಪ್ ನೋಡಿ, 2x ಸ್ಕ್ವೇರ್ ಪ್ಲಸ್ 2x 1 ಮೈನಸ್ 365 ದಟ್ ಈಸ್ ಮೈನಸ್ 364 ಆಯ್ತು, 0. ಈಗ ನಾವು ಇದಕ್ಕೆ ಸ್ವಲ್ಪ ಕಾಂಪ್ಲಿಕೇಟ್ ಇದೆ, ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಏನ್ ಮಾಡೋಣ, ಇದನ್ನ ಕಂಪ್ಲೀಟ್ ಡಿವೈಡೆಡ್ ಬೈ ಏನ್ ಮಾಡೋಣ, ಈಕ್ವೇಶನ್ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಆಗ ಸಿಂಪ್ಲಿಫೈ ಮಾಡ್ಕೊಳ್ತೀನಿ, ಇನ್ನೂ ಈಸಿಯಾಗಿ ಮಾಡ್ಕೋಬಹುದು. ಸೊ ಅವಾಗ ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಆಯ್ತು. ಕ್ಲಿಯರ್? ಅದೇ ರೀತಿ ಪ್ಲಸ್ ಇಲ್ಲೂ 2 ಕ್ಯಾನ್ಸಲ್ ಆದ್ರೆ ಎಕ್ಸ್ ಆಯ್ತು. ನೆಕ್ಸ್ಟ್ ಮೈನಸ್ ಡಿವೈಡ್ ಬೈ 2 ಮಾಡ್ಕೊಳ್ಳಿ, ಹಾಗೆ ಏನಾಗುತ್ತೆ 182 ಆಗುತ್ತೆ, ಇಸ್ ಈಕ್ವಲ್ ಟು 0. ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ನಮ್ಗೆ ಇದೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಈಗ ನಾವು ಈ ಟರ್ಮ್ ನ ಏನ್ ಮಾಡೋಣ, ಫ್ಯಾಕ್ಟರೇಷನ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಸೊ ಅದಕ್ಕೆ ಏನ್ ಮಾಡೋಣ ನೋಡ್ಕೊಳ್ಳಿ. ಈಗ ಫಸ್ಟ್ ಇಲ್ಲೇನ್ ಬಂದಿದೆಯಲ್ಲ, ಇದು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಕಂಪೇರ್ ಮಾಡ್ಕೊಳ್ಳಿ. ಸೊ ಎ ಅಂತಂದ್ರೆ ಏನು, ಎಕ್ಸ್ ಕೋಎಫಿಷಿಯಂಟ್ 1, ಬಿ ಇದು ಕೋಎಫಿಷಿಯಂಟ್ ಏನು 1, ಸಿ ಇದು ಕೋಎಫಿಷಿಯಂಟ್ ಏನು ಮೈನಸ್ 182 ಆಯ್ತು. ಕ್ಲಿಯರ್? ಈಗ ನಾವೇನ್ ಮಾಡಬೇಕು, ಫ್ಯಾಕ್ಟರೇಷನ್ಸ್ ಮಾಡ್ಬೇಕು. ಈಗ ಫ್ಯಾಕ್ಟರೇಷನ್ ಮಾಡ್ಬೇಕಾದ್ರೆ ಈ ಫಸ್ಟ್ನೇ ಸ್ಟೆಪ್, ಈ ಮಿಡಲ್ ಟರ್ಮ್ ಏನಿದೆ ಅದನ್ನ 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡ್ಬೇಕು. ಆ 2 ಟರ್ಮ್ ಎರಡು ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಮಾಡ್ಬೇಕು. ಅಂದ್ರೆ ಆ ಎರಡು ಟರ್ಮ್ ಎರಡು ಪ್ರೊಡಕ್ಟ್ ಮಾಡಿದ್ರೆ ಎ ಸಿಗೆ ಈಕ್ವಲ್ ಆಗಬೇಕು. ಎ ಸಿ ಅಂದ್ರೆ ಏನು, ಎ ಅಂದ್ರೆ 1, ಸಿ ಅಂದ್ರೆ ಮೈನಸ್ 182, ಇದು ಏನಾಯ್ತು ಮೈನಸ್ 182 ಆಯ್ತು. ಅದೇ ರೀತಿ ಅದೇ ಎರಡು ಟರ್ಮ್ ಸಮ್ ಮಾಡಿದಾಗ ಬಿ ಗೆ ಈಕ್ವಲ್ ಅಂದ್ರೆ 1 ಆಗ್ಬೇಕು. ಹಂಗಂದ್ರೆ ಆ ಎರಡು ಟರ್ಮ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಇಲ್ಲೇನು 180 ಇದೆಯಾ ಅದನ್ನ ಬರ್ಕೊಳ್ಳಿ. ಓಕೆ, ಇದನ್ನ ನೀವು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ. 2 ಇಂದ ಮಾಡ್ಕೊಳ್ಳಿ, 2 9s 2 1s. ನೆಕ್ಸ್ಟ್ 7, ಓಕೆ 7 1s 7 3s. ನೆಕ್ಸ್ಟ್ 13 13 1s. ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ, ಫಸ್ಟ್ 2 ಟರ್ಮ್ಸ್ ಈ ಎರಡು 7 ಇಂಟು 2 ಏನಾಯ್ತು 14 ಆಯ್ತು,
ನೆಕ್ಸ್ಟ್ 13. ಈಗ 2 ಟರ್ಮ್ ಸಿಕ್ತು. ಇಲ್ಲಿ ನೋಡಿ 2 ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಫಸ್ಟ್ ಏನ್ ಮಾಡ್ತೀವಿ, 14 ಮತ್ತೆ 13 ಇವೆರಡು ಪ್ರಾಡಕ್ಟ್ ಮಾಡಿದ್ರೆ ಎಷ್ಟು ಬರಬೇಕು, -182 ಬರಬೇಕು. ಓಕೆ, 2 ಮಾಡಿದ್ರೆ 182 ಬರುತ್ತೆ, ಬಟ್ ಮೈನಸ್ ಇದೆ. ಅದೇ ರೀತಿ ಸಮ್ ಮಾಡಬೇಕು, 14 ಮತ್ತೆ 13 ನ 2 ಸಮ್ ಅಂದ್ರೆ ಆಡ್ ಮಾಡಿದ್ರೆ ಎಷ್ಟು ಬರಬೇಕು, 1 ಬರಬೇಕು. ಹಂಗಾರೆ ನೋಡಿ ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 27 ಆಗುತ್ತೆ. ಬಟ್ ನಮ್ಗೆ ಇಲ್ಲಿ 1 ಬೇಕು. ಹಂಗಾರೆ ನಾವು ಸೈನ್ ನ ಚೇಂಜ್ ಮಾಡ್ಕೊಳ್ಳೋಣ. ಎಲ್ಲಿ, ಇಲ್ಲಿ ಮೈನಸ್ ಮಾಡ್ಕೊಳ್ಳಿ. ಆಗ 14 - 13 ಎಷ್ಟು, 1. ಅದೇ ರೀತಿ ಇಲ್ಲೂ ಮೈನಸ್ ಹಾಕಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 14 × 13 182. ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಗಿದೆ. ಸೊ ಹಂಗಾರೆ ನಾವು ಈ +1 ಏನ್ ಎಕ್ಸ್ ಕೋಷಂಟ್ 1 ಇದೆ, ಆ 1 ಅನ್ನು ನಾವೇನಂತ ಬರೀಬಹುದು, 14 - 13 ಅಂತ ಬರೀಬಹುದು. ಓಕೆ, ನಥಿಂಗ್ ಬಟ್ x = 14x - 13x ಅಂತ ಬರೀಬಹುದು. ಯಾಕಂದ್ರೆ 14x - 13x ಅಂದ್ರೆ x. ಓಕೆ, ಇನ್ಸ್ಟೆಡ್ ಆಫ್ x ಬದಲು ಈ ರೀತಿ ಬರ್ಕೊಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. x², x ಬದಲಿಗೆ ಏನ್ ಮಾಡ್ತಾ ಇದ್ವಿ, 14x - 13x - 182 = 0. ಇಷ್ಟ ಕ್ಲಿಯರ್? ನೆಕ್ಸ್ಟ್ ಈ ಎರಡು ಟರ್ಮ್ ಅಲ್ಲಿ x ನ ಕಾಮನ್ ತೆಗೆದ್ಬಿಡಿ. ಆಗ x ಉಳ್ಕೋತು, ಇಲ್ಲಿ +14 ಆಯ್ತು. ಕ್ಲಿಯರ್? ನೆಕ್ಸ್ಟ್ ಈ ಎರಡು ಟರ್ಮ್ ಅಲ್ಲಿ -13 ನ ಕಾಮನ್ ತೆಗೆದ್ಬಿಡಿ. ಆವಾಗ ಏನಾಯ್ತು, x ಆಯ್ತು. ಇಲ್ಲಿ ಪ್ಲಸ್, ಸೊ 182/13 ಅಂದ್ರೆ ಎಷ್ಟಾಗುತ್ತೆ, 14 ಆಗುತ್ತೆ. ಇಷ್ಟ ಕ್ಲಿಯರ್? ಓಕೆ, ಇಲ್ಲಿ x + 14, ಈಗಲೇ x + 12, ಸೊ ಕಾಮನ್ ಇದೆ. ಸೊ ಆವಾಗ ನಾವು ಮಾಡೋಣ, x + 14. ಓಕೆ, ಕಾಮನ್ ತೆಗಿತೀವಿ. ಸೊ ಇಲ್ಲಿ ಉಳಿಯೋದು x. ಇಲ್ಲಿ x + 14 ಹೋದ್ರೆ ಇಲ್ಲಿ ಉಳಿಯೋದು -13 = 0. ಇಷ್ಟು ಕ್ಲಿಯರ್? ಇಷ್ಟು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ, ಈಗ ಎರಡು ಟರ್ಮ್ ನ ಸೆಪರೇಟ್ ಮಾಡ್ಕೊಳ್ಳಿ. ಈಗ ನೋಡಿ 14 ಆ ಕಡೆ ಹೋಯ್ತು. ಈಗ x = 14 ಏನಾಗುತ್ತೆ, ಇಲ್ಲಿ -14 ಆಗುತ್ತೆ, ಒಂದು ಟರ್ಮ್. ಅದೇ ರೀತಿ x -13 = 0 ಅಂದ್ರೆ, ಸೊ ಆ ಕಡೆ ಹೋಯ್ತು ಅಂದ್ರೆ x = 13 ಬರುತ್ತೆ. ನಮ್ಗೆ ಈಗ ಏನ್ ಸಿಕ್ತು, ಎರಡು ನಂಬರ್ ಸಿಕ್ತು. ಓಕೆ, ಒಂದು x = 13, ಇನ್ನೊಂದು x = -14. ಸೊ ನಾವು ಕನ್ಸಿಡರ್ ಮಾಡಿರೋದು 13. ಯಾಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂತ. ಪಾಸಿಟಿವ್ ಅಂತ ಇರೋದ್ರಿಂದ ಪಾಸಿಟಿವ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಈಗ x = 13 ಅಂತ ತಗೊಂಡಿದ್ದೀವಿ. ಓಕೆ, ಸೊ ಹಂಗಾರೆ x ಇಲ್ಲಿ ಏನ್ ಮಾಡ್ಕೊಳ್ತೀವಿ, ಈಗ 13. ಓಕೆ, ಇಲ್ಲಿ +1, ಸೊ 13 + 1 ಅಂದ್ರೆ 14 ಆಗುತ್ತೆ. ಓಕೆ, ಅದನ್ನ ಇಲ್ಲಿ ಬರೆಯೋದು. ಒಂದನೇದು 13, ಎರಡನೇದು 14. ಓಕೆ, ಅದೇ ಫೈಂಡ್ ದ ಟು ಕಾನ್ಸಿಕ್ಯೂಟಿವ್ ಯಾವ್ದಂದ್ರೆ x = 1, 13, then next ಸೆಕೆಂಡ್ ಕಾನ್ಸಿಕ್ಯೂಟಿವ್ ನಂಬರ್ ಅಂದ್ರೆ 14. ಇದು ಈ ಕ್ವಶನ್ಸ್ ಗೆ ಆನ್ಸರ್. ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ 13, 14. ಇದು ಈ ಕ್ವಶನ್ಸ್ ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಆಲ್ಟಿಟ್ಯೂಡ್ ಆಫ್ ಎ ರೈಟ್ ಟ್ರಯಾಂಗಲ್ ಇಸ್ 7 cm ಲೆಸ್ ದನ್ ಇಟ್ಸ್ ಬೇಸ್. ಇಫ್ ದ ಹೈಪೋಟೆನ್ಯೂಸ್ 13 cm, ಫೈಂಡ್ ದ ಅದರ್ ಟೂ ಸೈಡ್ಸ್. ಸೊ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತಾರೆ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಈಗ ಇಲ್ಲಿ ಒಂದೊಂದು ಸೈಡ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಇದು ಟ್ರಯಾಂಗಲ್, ಆಲ್ಟಿಟ್ಯೂಡ್ ಆಫ್ ರೈಟ್ ಟ್ರಯಾಂಗಲ್ 7 cm is less than its base. If suppose ಇದನ್ನ ನಾವು ಬೇಸ್ ನಾವು x ಅಂತ ತಗೊಳ್ಳಿ. ಓಕೆ, ಆಲ್ಟಿಟ್ಯೂಡ್ ಆಫ್ ಟ್ರಯಾಂಗಲ್ is 7 cm ಲೆಸ್ ದನ್ ಬೇಸ್ ಅಂತಂದ್ರೆ ನೋಡಿ, ಈ ಬೇಸ್ ಏನಿದೆ x -7 ಮಾಡ್ಬೇಕು, ಆವಾಗ ನಮ್ಗೆ ಆಲ್ಟಿಟ್ಯೂಡ್ ಸಿಗುತ್ತೆ. ಅದನ್ನೇ ಹೇಳಿದ್ರು, 7 cm is less than its base. ಬೇಸ್ ಗಿಂತ 7 ಕಮ್ಮಿ ಇದೆ, ಯಾವುದು ಆಲ್ಟಿಟ್ಯೂಡ್. ನೆಕ್ಸ್ಟ್ ಏನಂದ್ರೆ ಹೈಪೋಟೆನ್ಯೂಸ್ 13, ಇದು ಹೈಪೋಟೆನ್ಯೂಸ್ 13 ಕೊಟ್ಟಿದೆ. ಸೊ ಹಂಗಾರೆ ಇವೆರಡು ಸೈಡ್ಸ್ ನ ಫೈಂಡ್ ಔಟ್ ಮಾಡಿ. ಫೈಂಡ್ ಅದರ್ ಟೂ ಸೈಡ್ಸ್, ಈ ಸೈಡ್ ಮತ್ತೆ ಈ ಸೈಡ್ ನ ಫೈಂಡ್ ಔಟ್ ಮಾಡಿ. ಸೊ ಅದರಿಂದ ಫಸ್ಟ್ ಲೆಟ್ ದ ಬೇಸ್ ಆಫ್ ದ ಟ್ರಯಾಂಗಲ್ ಬಿ, ಇದನ್ನ x ಅಂತ ತಗೊಳ್ತಾ ಇದ್ವಿ. ಅದೇ ರೀತಿ ಆಲ್ಟಿಟ್ಯೂಡ್ ಇದನ್ನ x -7 ಅಂತ ತಗೊಳ್ತಾ ಇದ್ವಿ. ಓಕೆ, ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ನಮ್ಗೆ ಗೊತ್ತಿದೆ ಏನಂತ, ಫ್ರಮ್ ಬೈ ಪೈಥಾಗರಸ್ ಥಿಯರಮ್ ಗೊತ್ತಿದೆ ಏನು, ಹೈಪೋಟೆನ್ಯೂಸ್ ಸ್ಕ್ವೇರ್ ಇವೆರಡು ಸ್ಕ್ವೇರ್ ಆಫ್ ಸಮ್ ಆಫ್ ಸ್ಕ್ವೇರ್ ಸೈಡ್ ಗೆ ಈಕ್ವಲ್, ಅಂದ್ರೆ ಬೇಸ್ ಸ್ಕ್ವೇರ್ ಪ್ಲಸ್ ಆಲ್ಟಿಟ್ಯೂಡ್ ಸ್ಕ್ವೇರ್ ಗೆ ಈಕ್ವಲ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಹೈಪೋಟೆನ್ಯೂಸ್ ಸ್ಕ್ವೇರ್ ಅಂದ್ರೆ ಎಷ್ಟು, 13². ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ಲಿಯರ್? ಇಸ್ ಈಕ್ವಲ್ ಟು ಬೇಸ್ ಅಂದ್ರೆ x², ನೆಕ್ಸ್ಟ್ ಪ್ಲಸ್ ಆಲ್ಟಿಟ್ಯೂಡ್ ಅಂದ್ರೆ x ಮೈನಸ್ ಹೋಲ್ ಸ್ಕ್ವೇರ್, ಅದನ್ನ ಇಲ್ಲಿ ಬರೀಬೇಕು. ಓಕೆ, x -7 ಹೋಲ್ ಸ್ಕ್ವೇರ್. ಇಷ್ಟು ಕ್ಲಿಯರ್? ನೆಕ್ಸ್ಟ್ 13² ಅಂದ್ರೆ 169 ಇಸ್ ಈಕ್ವಲ್ ಟು x² ಹಾಗೆ ಬರ್ಕೊಳ್ಳಿ,
ಇದು ಯಾವ ಫಾರ್ಮಲ್ ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್, ಇಲ್ಲಿ ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆ ಫಾರ್ಮಲ್ ಇದೆ. ಸೊ ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ತೇವೆ. ಎ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 7 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದ್ರೆ 2ab ಅಂದ್ರೆ ಮೈನಸ್ 2 ಇಂಟು ಎಕ್ಸ್ ಇಂಟು ಬಿ ಅಂದ್ರೆ 7. ಇಷ್ಟು ಕ್ಲಿಯರ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ 169 ಹಾಗೆ ಬರ್ಕೊಳ್ಳಿ. ಓಕೆ, ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 2x ಸ್ಕ್ವೇರ್ ಆಯ್ತು. ಕ್ಲಿಯರ್. ಪ್ಲಸ್ 7 ಸ್ಕ್ವೇರ್ ಅಂತಂದ್ರೆ ಏನೋ 49 ಆಯ್ತು. ಎಷ್ಟು ಕ್ಲಿಯರ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ, 2 ಇಂಟು 7 14 ಆಗುತ್ತೆ, ಎಕ್ಸ್ ಇದೆ ಮೈನಸ್ 14x ಆಯ್ತು. ಈ ಸ್ಟೆಪ್ ಕ್ಲಿಯರ್. ಇಷ್ಟು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ, ಈ 169 ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ 2x ಸ್ಕ್ವೇರ್. ಓಕೆ, ನೆಕ್ಸ್ಟ್ 14x, ಇಲ್ಲ ಬೇಕಾದ್ರೆ ಮೈನಸ್ 14x ತಗೊಳ್ಳಿ ಫಸ್ಟ್. ನೆಕ್ಸ್ಟ್ 49 ಬರ್ಕೊಳ್ಳಿ. ನೆಕ್ಸ್ಟ್ ಈ 169 ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 169 ಆಯ್ತು. ಈ ಸ್ಟೆಪ್ ಕ್ಲಿಯರ್. ಈಗ ನೋಡಿ ಅರೇಂಜ್ ಆಗಿ ಬರ್ಕೊಳ್ಳಿ. ನೆಕ್ಸ್ಟ್ ಹೈಯೆಸ್ಟ್ ಡಿಗ್ರಿ ಫಸ್ಟ್ ಬರ್ಕೊಳ್ಳಿ. 2x ಸ್ಕ್ವೇರ್ ಮೈನಸ್ 14x, 49 ಮೈನಸ್ 169 ಎಷ್ಟಾಗುತ್ತೆ, ಮೈನಸ್ 120 ಇಸ್ ಈಕ್ವಲ್ ಟು 0. ಈಗ ನಾವು ಏನ್ ಮಾಡೋಣ, ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ನಮಗೆ 2 ನ ಕಾಮನ್ ತೆಗ್ಬಿಡಿ, ಕಂಪ್ಲೀಟ್ ಎಂಟೈರ್ ಈಕ್ವೇಶನ್. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಮೈನಸ್ 7x, ನೆಕ್ಸ್ಟ್ ಮೈನಸ್ 60 ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್. ಸೊ ಇಲ್ಲಿ ಏನ್ ಮಾಡಿದೀವಿ, ಕಂಪ್ಲೀಟ್ ಈಕ್ವೇಶನ್ ಪೂರ್ತಿ ಡಿವೈಡೆಡ್ ಬೈ 2 ಮಾಡಿದೀವಿ. ಯಾಕಂದ್ರೆ ನಾವು ಸಿಂಪ್ಲಿಫೈ ಮಾಡಕ್ಕೆ ಈಸಿ ಮಾಡ್ಕೊಳಕ್ಕೆ. ಓಕೆ, ಸೊ ಇದನ್ನ ನಾವೀಗ ಫ್ಯಾಕ್ಟ್ರೇಷನ್ ಮಾಡಬೇಕು. ಫ್ಯಾಕ್ಟ್ರೇಷನ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಬೇಕು. ಫಸ್ಟ್ ಕೋಎಫಿಷಿಯಂಟ್ ಬರ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಎ ಇದು ಎಕ್ಸ್ ಕೋಎಫಿಷಿಯಂಟ್ ಅಂದ್ರೆ 1, ಬಿ ಅಂದ್ರೆ ಮೈನಸ್ 7, ಸಿ ಅಂತಂದ್ರೆ ಮೈನಸ್ 60. ಈಗ ಏನ್ ಮಾಡೋಣ, ಫ್ಯಾಕ್ಟ್ರೇಷನ್ ಮಾಡ್ಬೇಕಾದ್ರೆ ಮಿಡಲ್ ಟರ್ಮ್ ನ 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡ್ತೀವಿ. ಆ 2 ಟರ್ಮ್ಸ್ ಈ 2 ಕಂಡೀಷನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಯಾವ ರೀತಿ ನೋಡ್ಕೊಳ್ಳಿ, ಪ್ರೊಡಕ್ಟ್ ಮಾಡಿದ್ರೆ ಎ ಸಿಗೆ ಈಕ್ವಲ್ ಬರಬೇಕು. ಎ ಸಿ ಅಂದ್ರೆ ಏನು, 1, ಸಿ ಅಂತಂದ್ರೆ ಮೈನಸ್ 60. ಸೊ ಪ್ರಾಡಕ್ಟ್ ನೋಡಿದ್ರೆ ಮೈನಸ್ 60 ಆಗುತ್ತೆ. ಅದೇ ರೀತಿ ಅದೇ 2 ಟರ್ಮ್ ಸಮ್ ಮಾಡಿದ್ರೆ ಬಿ ಗೆ ಈಕ್ವಲ್, ಬಿ ಅಂತಂದ್ರೆ ಮೈನಸ್ 7. ಇಷ್ಟು ಅರ್ಥ ಆಯ್ತಲ್ಲ. ಸೊ ಹಂಗಾರೆ 2 ಟರ್ಮ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಇಲ್ಲೇನ್ ಪ್ರಾಡಕ್ಟ್ ಬಂದಿದೆಯಲ್ಲ 60, ಅದನ್ನ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. ಓಕೆ, 2 3s, ಓಕೆ, ನೆಕ್ಸ್ಟ್ 2 1s, 2 5s, 3, ನೆಕ್ಸ್ಟ್ 3 5s, ನೆಕ್ಸ್ಟ್ 5 1s. ಇಲ್ಲಿ ನಾವು 2 ಟರ್ಮ್ ತಗೋಬೇಕು. ಓಕೆ, ಆ ರೀತಿ ನಾವು ಇಲ್ಲಿ ಬರಂಗ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ನಾವೇನ್ ಮಾಡ್ಕೊಂಡ, ಫಸ್ಟ್ ನೋಡ್ಕೊಳ್ಳಿ, ಇಲ್ಲೇನಿದೆಯಲ್ಲ ಈ ಇಷ್ಟು ಟರ್ಮ್ ನ ಒಂದ್ ಕಡೆ ತಗೋಣ. 3 ಇಂಟು 2 ಇಂಟು 2 ಎಷ್ಟಾಗುತ್ತೆ, 3 ಇಂಟು 2 6, 6 ಇಂಟು 2 12 ಆಯ್ತು. ಇನ್ನೊಂದು 5. ಸೊ ಹಂಗಾರೆ ನಾವು 2 ಟರ್ಮ್ ತಗೊಳ್ಳೋಣ. 2 ಟರ್ಮ್ ತಗೊಳ್ತಾ ಇದೀವಿ, ಒಂದು 5, ಇನ್ನೊಂದು 12. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 5 ಮತ್ತೆ ಇಂಟು 12 ಮಾಡಿದ್ರೆ ಎಷ್ಟು ಬರಬೇಕು, ನಮ್ಗೆ ಹೇಳಿದ ಕಂಡೀಷನ್ ಪ್ರಕಾರ ಮೈನಸ್ 60 ಬರಬೇಕು. ಅದೇ 2 ಟರ್ಮ್ ನ ನಾವು ಆಡ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರಬೇಕು, ಮೈನಸ್ 7 ಬರಬೇಕು. ಇಲ್ಲಿ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 17 ಬರುತ್ತೆ. ಇಲ್ಲಿ ಮೈನಸ್ 7 ಇದೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ, ಸೊ ನಾವಿಲ್ಲಿ ಏನ್ ಮಾಡ್ಬೇಕು, ಸೈನ್ ಚೇಂಜ್ ಮಾಡ್ಬೇಕು. ಎಲ್ಲಿ ಸೈನ್ ಚೇಂಜ್ ಮಾಡ್ತೀರಾ, ಸೊ ಇಲ್ಲಿ ಮೈನಸ್ ಹಾಕ್ಬೇಕು. ಲಾರ್ಜೆಸ್ಟ್ ನಂಬರ್ ಹೈಯೆಸ್ಟ್ ಸೈನ್ ಇದ್ರೆ ಅದನ್ನ ಫಸ್ಟ್ ಬರ್ತೀವಿ, ಆಮೇಲೆ ಮೈನಸ್ ಮಾಡಿ. 5 ಮೈನಸ್ 12 ಅಂದ್ರೆ ಮೈನಸ್ 7 ಆಗುತ್ತೆ. ಇಲ್ಲೂ ಅಷ್ಟೇ ಮೈನಸ್ ಹಾಕ್ಲೇಬೇಕು. ಸೊ ಈಗ ಇವೆರಡು ಪ್ರೊಡಕ್ಟ್ ಮಾಡಿ, ಪ್ಲಸ್ ಇಂಟು ಮೈನಸ್, ಮೈನಸ್ 5 ಇಂಟು 12 60. ಸೊ ಈಗ 2 ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅಂದ್ರೆ ಮೈನಸ್ 7x ಅನ್ನ ನಾವೇನಂತ ಬರೆಯೋದು, 5x ಮೈನಸ್ 12x ಅಂತ ಬರೆಯುವುದು. ಓಕೆ, ಸೊ ಅದನ್ನ ಇಲ್ಲಿ ಬರ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 5x. ಓಕೆ, ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ, ಪ್ಲಸ್ 5x ಮೈನಸ್ 12x ಮೈನಸ್ 60 ಇಸ್ ಈಕ್ವಲ್ ಟು 0. ಈ ಕ್ಲಿಯರ್. ಓಕೆ, ನೆಕ್ಸ್ಟ್ ಈ 2 ಟರ್ಮ್ ಅಲ್ಲಿ ಎಕ್ಸ್ ನ ಕಾಮನ್ ತೆಗ್ಬಿಡಿ. ಇಲ್ಲಿ ಎಕ್ಸ್ 1 ಹೋದ್ರೆ ಎಕ್ಸ್ ಬಿಡ್ಕೊತ್ತೆ, ಇಲ್ಲಿ ಎಕ್ಸ್ ಹೋದ್ರೆ ಪ್ಲಸ್ 5 ಆಯ್ತು. ಇಷ್ಟು ಕ್ಲಿಯರ್. ಇಲ್ಲಿ 2 ಮೈನಸ್ 12 ನ ಕಾಮನ್ ತೆಗಿರಿ. ಅವಾಗ ಏನಾಯ್ತು, ಇಲ್ಲಿ ಎಕ್ಸ್ ಆಯ್ತು, ಮೈನಸ್ 12 ಅಂದ್ರೆ ಎಕ್ಸ್ ಬಿಡ್ಕೊತ್ತು. ಇಲ್ಲಿ ಮೈನಸ್ 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 ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. ಸೊ 60
12 ಅಂದ್ರೆ 5 ಆಗುತ್ತೆ is equal to 0. ಈ ಸ್ಟೆಪ್ ಕ್ಲಿಯರ್. ಇಲ್ಲಿ x plus 5 ಇಲ್ಲಿ x plus 5 ಸೊ ಕಾಮನ್ ತೆಗ್ಬಿಡಿ. ಇಲ್ಲಿ x plus 5 ಹೋಯ್ತು ಅಂದ್ರೆ ಇಲ್ಲಿ x ಉಳ್ಕೊತ್ತೆ, ಇಲ್ಲಿ x plus 5 ಇದ್ರೆ -12 ಉಳ್ಕೊತ್ತೆ is equal to 0. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಈಗ ಎರಡು ಟರ್ಮ್ನ ಸೆಪರೇಟ್ ಆಗಿ ತಗೊಳ್ಳಿ. ನೋಡಿ x plus 5 is equal to 0, x minus 12 is equal to 0. ಈಗ ನೋಡ್ಕೊಳ್ಳಿ x equal to 5 ಆ ಕಡೆ ಬಂದ್ರೆ -5 ಆಯ್ತು, ಇಲ್ಲಿ x -12 ಅಂದ್ರೆ +12 ಆಯ್ತು. ಕ್ಲಿಯರ್. ಈಗ ನಮ್ಗೆ x ಅಂತ ಏನ್ ತಗೊಂಡಿದ್ವಿ? ಬೇಸ್. ಓಕೆ, ಈಗ ಬೇಸ್ ನೋಡ್ಕೊಳ್ಳಿ. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸೊ ನಮ್ಗೆ ಎರಡು ವ್ಯಾಲ್ಯೂ ಸಿಕ್ಕಿದೆ, ಒಂದು x equal to -5, x equal to, ಬಟ್ ನಾವು ಯಾವಾಗ್ಲೂ ಪಾಸಿಟಿವ್ ತಗೋಬೇಕು. x equal to 12 ಅಂದ್ರೆ ಬೇಸ್ ಅಂತಂದ್ರೆ ಏನು? x ಅಂತ ತಗೊಂಡಿದೀವಿ, ಸೊ ಅದೆಷ್ಟಾಗುತ್ತೆ? 12. ಅದೇ ರೀತಿ ಸೊ ಆಲ್ಟಿಟ್ಯೂಡ್ ನ ನಾವೇನಂದ್ರೆ x -7 ಅಂದ್ರೆ ಇಲ್ಲಿ ನಾವು x -7 ಅಂತ ತಗೊಂಡಿರೋದಾಗ, ಸೊ ಇಲ್ಲೇನ್ ಮಾಡ್ತೀವಿ? 12 - 7 ತಗೊಳ್ಳಿ. ಸೊ ಅವಾಗ ಎಷ್ಟು ಬರುತ್ತೆ? 5 ಬರುತ್ತೆ. ಸೊ ಆಲ್ಟಿಟ್ಯೂಡ್ ಎಷ್ಟು ಬರುತ್ತೆ? 5. ಸೊ ಸೆಂಟಿಮೀಟರ್ ಇದರಿಂದ ಸೆಂಟಿಮೀಟರ್ ಹಾಕಿ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 6. A cottage industry produces a certain number of pottery article in a day. It was observed on a particular day that the cost of production of each article in rupees was 3 more than twice the number of article produced on that day. If the total cost of production on that day was rupees 90, find the number of article produced and the cost of each article. So questions ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಸೊ ಒಂದು ಕಾಟೇಜ್ ಇಂಡಸ್ಟ್ರಿ ಇದೆ, ಅಲ್ಲೇನ್ ಮಾಡ್ತಾ ಇದ್ದಾರೆ? ಸಮ್ ಸರ್ಟೈನ್ ನಂಬರ್ಸ್ ಅಷ್ಟು ಪಾಟ್ರಿ ಆರ್ಟಿಕಲ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಪಾಟ್ರಿ ಅಂದ್ರೆ ಕುಂಬಾರಿಕೆ, ಮಡಿಕೆ ಮಾಡೋದು. ಓಕೆ, ಇಟ್ ವಾಸ್ ಅಬ್ಸರ್ವ್ ದಟ್, ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಪರ್ಟಿಕ್ಯುಲರ್ ಒನ್ ಡೇ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಚ್ ಆರ್ಟಿಕಲ್, ಒಂದು ಆರ್ಟಿಕಲ್ದು ಎಷ್ಟಾಗ್ತಿದೆ? 3 more than twice the number of articles ಅಂದ್ರೆ ಟ್ವೈಸ್ ಆಫ್ ನಂಬರ್, ಅದಕ್ಕಿಂತ 3 ಪಟ್ಟಿದೆ ಅಂತ ಹೇಳ್ತಾರೆ ಆ ದಿನದಲ್ಲಿ. ಓಕೆ, ಇಫ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆನ್ ದಟ್ ಡೇ ವಾಸ್ 90 rupees, ಅವತ್ತಿನ ದಿನದ ಕಾಸ್ಟ್ ಟೋಟಲ್ ಪ್ರೊಡಕ್ಷನ್ ಎಷ್ಟು? 90 rupees. ದೆನ್ ಫೈಂಡ್ ದ ನಂಬರ್ ಆಫ್ ಆರ್ಟಿಕಲ್, ಎಷ್ಟು ಆರ್ಟಿಕಲ್ ನ ಮತ್ತೆ ಮಡಿಕೆಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತೆ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಎಷ್ಟು. ಸೊ ಎರಡನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದರಿಂದ ಫಸ್ಟ್ ನಾವು ಏನ್ ಕಂಡುಹಿಡಿಯಬೇಕು ಅದನ್ನ ಲೆಟ್ ಅಂತ ತಗೊಳ್ಳೋಣ. ಲೆಟ್ ದ ನಂಬರ್ ಆಫ್ ಆರ್ಟಿಕಲ್ bx ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ವಿಲ್ ಬಿ, ಅದನ್ನ ಯಾವ ರೀತಿ ತಗೊಳ್ತೀರಾ? ಅವ್ರಿಲ್ಲ ಹೇಳಿದೆ ನೋಡಿ, ಪ್ರೊಡಕ್ಷನ್ ಈಚ್ ಆರ್ಟಿಕಲ್ ವಾಸ್ 3 more than twice the number of article. ಟ್ವೈಸ್ ಅಂದ್ರೆ 2. ಓಕೆ, ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್, ನಾವಿಲ್ಲಿ ನಂಬರ್ ಆಫ್ ಆರ್ಟಿಕಲ್ ಅಂದ್ರೆ x ಅಂತ ತಗೊಂಡು ಟ್ವೈಸ್ ದ ನಂಬರ್ ಆಫ್ ಆರ್ಟಿಕಲ್ 2x ಅಂತ ತಗೊಳ್ತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಿ ನೋಡಿ, 3 more than ಅಂತ ಹೇಳ್ತಾರೆ. 3 more than ಅಂತ ಏನ್ ಮಾಡ್ತೀವಿ? +3 ಅಂತ ಹಾಕೊಳ್ತೀವಿ. ಸೊ ಹಂಗಾರೆ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಏನು? 2x + 3 ಅಂತ ಬರ್ಕೊಂಡಿದ್ವಿ. ಸೊ ಈಗ ನಾವಿಲ್ಲಿ ಈ ರೀತಿ ಬರ್ಕೊಂಡಿದ್ವಿ. ನಮ್ಗೆ ಗೊತ್ತಿದೆ ಫಾರ್ಮುಲಾ ಏನು? ಟೋಟಲ್ ಕಾಸ್ಟ್ ಏನು? ಟೋಟಲ್ ಕಾಸ್ಟ್ ಇಸ್ಕೊಲ್ ಟು ಟೋಟಲ್ ಐಟಮ್ ಇಂಟು ಕಾಸ್ಟ್ ಆಫ್ ಈಚ್ ಐಟಮ್ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಹಾಗಾದ್ರೆ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ನಮಗೆ ಟೋಟಲ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ, ಎಷ್ಟು ನೋಡಿ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಆನ್ ದಟ್ ಡೇ ವಾಸ್ 90. ಸೊ ಅದನ್ನ ಇಲ್ಲಿ ಬರೀರಿ. ಕ್ಲಿಯರ್? ಇಸ್ ಈಕ್ವಲ್ ಟು ಟೋಟಲ್ ಐಟಮ್ಸ್. ಟೋಟಲ್ ಐಟಮ್ಸ್ ನಾವೇನ್ ನಂಬರ್ ಆಫ್ ಆರ್ಟಿಕಲ್ಸ್ ಏನು ತಗೊಂಡಿದ್ವಿ? x ಅಂತ ತಗೊಂಡಿದ್ವಿ, ಇಂಟು ಕಾಸ್ಟ್ ಆಫ್ ಈಚ್ ಐಟಮ್ ಎಷ್ಟು? 2x + 3. ಸೊ ಏನ್ ಕಂಡೀಷನ್ ಇದೆ ಅದನ್ನ ಹಿಂಗ್ ಬರ್ಕೊಂಡಿದ್ವಿ ಅಷ್ಟೇ. ಇಷ್ಟು ಕ್ಲಿಯರ್? ಈಗ ಏನ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, ಸೊ ಈಗೇನ್ ಮಾಡ್ತೀವಿ? 19 ಆ ಕಡೆ ತಗೊಳ್ಳಿ. ಸೊ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನೋಡಿ ಈ 90 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ x ಇಂಟು x 2x² ಪ್ಲಸ್ x ಇಂಟು 3x ಆಯ್ತು. ಈಗ ಏನ್ ಮಾಡ್ತೀರಾ? 90 ಆ ಕಡೆ ತಗೊಂಡ್ರೆ ಏನಾಗುತ್ತೆ? ಅರೇಂಜ್ ಮಾಡ್ಕೊಳ್ಳಿ. 2x² ಪ್ಲಸ್ 3x. ಸೊ ಈ ಕಡೆ ಬಂದ್ರೆ -90 = 0. ನಮ್ಗೆ ಈ ಈಕ್ವೇಶನ್ ಬಂದಿದೆ. ಸೊ ಈ ಈಕ್ವೇಶನ್ ನಾವೇನ್ ಮಾಡೋಣ? ಫಸ್ಟ್ ಕೋಎಫಿಷಿಯಂಟ್ ಬರ್ಕೊಳ್ಳಿ. x ಸ್ಕ್ವೇರ್ ಕೋಎಫಿಷಿಯಂಟ್ ಏನು? a ಅಂದ್ರೆ 2, b ಅಂದ್ರೆ ಏನು? 3, c ಅಂದ್ರೆ -90. ಸೊ ಈಗ ನಾವೇನ್ ಮಾಡ್ಬೇಕು? ಇದು ಫ್ಯಾಕ್ಟರೇಷನ್ಸ್ ಮಾಡಬೇಕು. ಫ್ಯಾಕ್ಟರೇಷನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಮಿಡಲ್ ಟರ್ಮ್ ನ 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡ್ತೀವಿ.
ಆ 2 ಟರ್ಮ್ ಎರಡು ಕಂಡೀಷನ್ಗೆ ಸ್ಯಾಟಿಸ್ಫಿಕೇಶನ್ ಆಗಬೇಕು. ಅಂದ್ರೆ ಆ ಟರ್ಮ್ ನ ಪ್ರೊಡಕ್ಟ್ ಮಾಡಿದ್ರೆ ಎ ಸಿಗೆ ಈಕ್ವಲ್ ಹೋಗ್ಬೇಕು. ಎ ಸಿ ಅಂದ್ರೆ ಏನು? 2 ಇಂಟು ಸಿ ಅಂದ್ರೆ -90, 2 ಇಂಟು -90 ಅಂದ್ರೆ -180. ಅದೇ ಆ ಎರಡು ಟರ್ಮ್ ನ ಆಡ್ ಮಾಡಿದ್ರೆ ಸಮ್ ಮಾಡಿದ್ರೆ ಬಿ ಗೆ ಈಕ್ವಲ್. ಬಿ ಅಂದ್ರೆ ಏನು? 3 ಗೆ ಈಕ್ವಲ್. ಹಂಗಾರೆ ಆ ಎರಡು ಟರ್ಮ್ ನ ಆಡ್ ಮಾಡಿದ್ರೆ ಯಾವುದು? ಸೊ ಅದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಜಸ್ಟ್ ಇಲ್ಲಿ 180 ಬಂದಿದೆಯಲ್ಲ, ಆ 180 ನ ನಾವು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಕ್ಲಿಯರ್? 2 ಇಂದ ಮಾಡ್ಕೊಳ್ಳಿ. 2 9s. ಓಕೆ, ನೆಕ್ಸ್ಟ್ 2 45s. ನೆಕ್ಸ್ಟ್ 3 ನೋಡಿ, 3 1s, 3 5s. ನೆಕ್ಸ್ಟ್ 3 ಮಾಡ್ಕೊಳ್ಳಿ, 3 5s. ಓಕೆ, 5 1s. ಎಷ್ಟು ಕ್ಲಿಯರ್? ಇಲ್ಲಿ ಇಷ್ಟು ಫ್ಯಾಕ್ಟರ್ಸ್ ಬಂದಿದೆ, ಬಟ್ ನಮ್ಗೆ ಬೇಕಾದ್ರೆ ಎರಡೇ ಟರ್ಮ್. ಆ ಎರಡು ಟರ್ಮ್ ನಾವು ಮಾಡ್ಕೋಬೇಕು. ನೋಡಿ, ಫಸ್ಟ್ ಈ 3 ನಂಬರ್ 1 ಮಾಡ್ಕೊಳ್ಳಿ, ನೆಕ್ಸ್ಟ್ ಇವೆರಡನ್ನ ಇದು ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನೋಡಿ 3 ಇಂಟು 2 ಎಷ್ಟು? 6, 6 ಇಂಟು 2 12 ಆಯ್ತು. ಅದೇ ರೀತಿ 5 ಇಂಟು 3 15. ಸೊ ನಮ್ಗೆ ಎರಡು ಟರ್ಮ್ ಬಂದು, ಒಂದು 15 ಇನ್ನೊಂದು 12. ಸೊ ಈಗ ಏನ್ ಮಾಡ್ಬೇಕು ನೋಡಿ, 5 12 ಬಂದಿದೆ. ಈಗ ನೋಡಿ ಎರಡು ಟರ್ಮ್ ಇದೆ, 5 ಮತ್ತೆ 12. ಇವೆರಡು ಪ್ರೊಡಕ್ಟ್ ಮಾಡಿದ್ರೆ ಎ ಸಿಗೆ ಅಂದ್ರೆ -180 ಬರಬೇಕು. ಅದೇ ಈ ಎರಡು ಟರ್ಮ್ ನ ಆಡ್ ಮಾಡ್ಕೊಂಡ್ರೆ ಎಷ್ಟು ಬರಬೇಕು? 3 ಬರಬೇಕು. ಓಕೆ, ಸೊ ಈಗ ನೋಡ್ಕೊಳ್ಳಿ, 5 12 ಆಡ್ ಮಾಡಿದ್ರೆ ಎಷ್ಟು? 27 ಬರುತ್ತೆ. ಸೊ ಅದರಿಂದ ಸೈನ್ ಚೇಂಜ್ ಮಾಡ್ಕೊಳ್ಳಿ. ಎಲ್ಲಿ? ಇಲ್ಲಿ ಮೈನಸ್ ಹಾಕೊಳ್ಳಿ. ಇಲ್ಲಿ 15 - 12 ಅಂದ್ರೆ 33 ಆಯ್ತು. ಅದೇ ರೀತಿ ಇಲ್ಲೂ ಮೈನಸ್ ಹಾಕೊಂಡ್ಬಿಡಿ. ಸೊ ಇವೆರಡನ್ನು ಪ್ರೊಡಕ್ಟ್ ಮಾಡಿ, ಪ್ಲಸ್ ಇಂಟು ಮೈನಸ್ ಮೈನಸ್, 15 ಇಂಟು 12 ಅಂದ್ರೆ 180 ಆಯ್ತು. ಸೊ ಈ ಎರಡು ಕಂಡೀಷನ್ ಸ್ಯಾಟಿಸ್ಫಿಕೇಶನ್ ಆಗಿದೆ. ಓಕೆ, ಈಗ ಹಂಗ ನಾವೇನಂತ ಬರೀಬಹುದು? ಈ 3x ಅಂದ್ರೆ 3x ನಾವೇನಂತ 15x - 12x ಅಂತ ಬರೀಬಹುದಾ? ಸೊ ಅದನ್ನ ಇಲ್ಲಿ ಬರೀತಾ ಇರೋದು ಈಗ 2x², ಓಕೆ, ಪ್ಲಸ್ 15x ಮೈನಸ್ 12x ಮೈನಸ್ 90 is equal to 0. ಎಷ್ಟು ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ಕೊಳ್ತೀರಾ? ಇಲ್ಲಿ ಎರಡರಲ್ಲೂ x ನ ಕಾಮನ್ ತೆಗೆದ್ಬಿಡಿ. ಹಾಗೇನಾಯ್ತು? 2x ಪ್ಲಸ್ 15 ಆಯ್ತು. ಕ್ಲಿಯರ್? ಈ ಎರಡು ಟರ್ಮ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡೋಣ? -6 ನ ಕಾಮನ್ ತೆಗೆದ್ಬಿಡಿ. ಹಾಗೇನಾಯ್ತು? ಇಲ್ಲಿ 2x ಆಯ್ತು. ಇಲ್ಲಿ ಪ್ಲಸ್ ಡಿವೈಡ್ ಬೈ -6 ಅಂದ್ರೆ ಎಷ್ಟಾಗಿದೆ? 15 is equal to 0. ಇಲ್ಲೂ 2x plus 15, ಇಲ್ಲೂ 2x plus 15. ಸೊ ಪ್ಲಸ್ ಜಸ್ಟ್ 2x plus 15 ನ ಕಾಮನ್ ತೆಗೆದ್ಬಿಡಿ. ಇದು ತೆಗೆದ್ರೆ ಏನು ಉಳಿಯೋದು? x. ಇಲ್ಲೂ 2x plus 15 ಕಾಮನ್ ತೆಗೆದ್ರೆ -6 is equal to 0. ಇಷ್ಟು ಕ್ಲಿಯರ್? ಈಗ ಎರಡು ಟರ್ಮ್ ನಾವೇನ್ ಮಾಡೋಣ? ಸಪ್ರೇಟ್ ಆಗಿ ಬರ್ಕೊಳ್ಳಿ. ಓಕೆ, ಒಂದೇ ನೋಡ್ಕೊಳ್ಳಿ. 2x plus 15 is equal to 0 or x minus 6 equal to 0. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಏನ್ ಮಾಡ್ತೀರಾ? ನಮ್ಗೆ x ಮಾತ್ರ ಬೇಕು. ಸೊ x equal to ಆ ಕಡೆ ಹೋದ್ರೆ -15 ಡಿವೈಡ್ ಬೈ 2. ಇಲ್ಲಿ x equal to ಏನಾಯ್ತು? 6 ಬಂತು. ಈಗ ನಮ್ಗೆ ಎರಡು ನಂಬರ್ ಸೊಲ್ಯೂಷನ್ ಸಿಕ್ತು. ಓಕೆ, ಹಾಗಾದ್ರೆ ನಾವ್ ಏನಂತ ಬರೋದು? ನಂಬರ್ ಆಫ್, ಇಲ್ಲಿ ನಾವೇನು ನೆಗೆಟಿವ್ ಯಾವುದೇ ಕಾರಣಕ್ಕೂ ತಗೊಳಲ್ಲ, ಓನ್ಲಿ ಪಾಸಿಟಿವ್ ತಗೊಳ್ತೀವಿ. ಸೊ ಹಂಗಾರೆ ನಂಬರ್ ಆಫ್ ಆರ್ಟಿಕಲ್ ಏನಂತ ಸ್ಟಾರ್ಟಿಂಗ್ ಏನು ಹೇಳ್ತಾ? ನಂಬರ್ ಆಫ್ ಆರ್ಟಿಕಲ್ ಏನ್ ತಗೊಂಡು x ಅಂತ ಅಂದ್ರೆ ಏನಾಗುತ್ತೆ? ನಂಬರ್ ಆಫ್ ಆರ್ಟಿಕಲ್ x ಅಂತಂದ್ರೆ 6. ಸೊ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಇಲ್ಲಿ ಏನ್ ಬಂದಿದೆ? ಅವ್ರ ಕಂಡೀಷನ್ ಕೊಟ್ಟು ಆ ಕಂಡೀಷನ್ ಇಲ್ಲಿ ಬರ್ಕೋಬೇಕು. 2x plus 3 ಅಂತ. ಈಗ x ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2 ಇಂಟು x ಅಂದ್ರೆ 6 ಪ್ಲಸ್ 3. ಇಲ್ಲೇನಾಯ್ತು? 2 ಇಂಟು 6 12. ಓಕೆ, ಪ್ಲಸ್ 3 12 ಪ್ಲಸ್ 3 ಅಂದ್ರೆ ಎಷ್ಟಾಯ್ತು? 15 ಆಯ್ತು. ಅಂದ್ರೆ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಎಷ್ಟು? 15 ರೂಪೀಸ್. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಹಾಗೆ ಕ್ಲಾಸ್ 10th ಮ್ಯಾಥ್ಸ್ ಎಲ್ಲ ಚಾಪ್ಟರ್ಗಳ ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಇದರ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಹೋಗಿ ಚೆಕ್ ಮಾಡಿ.